ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಬದುಕಿನಿದ್ದಕ್ಕೂ ಕೂಡ ಹಲವು ವಿಚಾರಗಳು ಹಲವು ರೀತಿಯಲ್ಲಿ ನಮಗೆ ಸ್ಫೂರ್ತಿಯನ್ನ ಪ್ರೇರಣೆ ನೀಡ್ತಾನೆ ಇರುತ್ತೆ. ಆದರೆ ಎಷ್ಟೋ ಬಾರಿ ನಮಗೆ ನಾವು ಅಂದ್ಕೊಳ್ತೇವೆ, ಅಯ್ಯೋ ನಾವು ಈ ಥರ ಸಮುದಾಯದಲ್ಲಿದ್ದೇವಾ ಅಥವಾ ಇಂಥ ವಾತಾವರಣದ ಮಧ್ಯದಲ್ಲಿದ್ದೇವಾ ಅಂತ ನಮ್ಮನ್ನು ನಾವು ನಿಂದಿಸ್ಕೊಳ್ತೀವಿ. ಆದರೆ ಆ ನಿಂದನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಸಾಧಿಸಬೇಕಾದ ಛಲವನ್ನು ನಮ್ಮೊಳಗಿಟ್ಕೊಂಡು ಸಾಧಿಸಿದ್ರೆ ಏನು ಬೇಕಾದರೂ ಆಗೋದಕ್ಕೆ ಸಾಧ್ಯ. ಬಹುಶಃ ಅದಕ್ಕೆ ಹಿರಿಯರು ಹೇಳ್ತಾ ಬರ್ತಾರೆ ಅನ್ಸುತ್ತೆ, ನಮಗೆ ಸಾಧನೆಯ ಮೈಲಿಗಲ್ಲಿಗೆ ತುಳಿಯುವಂಥ ಮನಸ್ಥಿತಿ ಇದ್ದರೆ ವಿಜಯ ನಮಗೆ ಕಟ್ಟಿಟ್ಟ ಬುತ್ತಿ. ವಿಜಯ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಸದೃಢವಾಗಿ ನಿಂತರೆ ನಮಗರಿವಿಲ್ಲದಂತೆ ಲಕ್ಷ್ಮಿ ಜೊತೆಗೆ ಬರ್ತಾಳೆ. ಜೊತೆಗೆ ಇಡೀ ದೇಶದುದ್ದಕ್ಕೂ ಕೂಡ ನಮಗರಿವಿಲ್ಲದಂತೆ ಮಾನ್ಯತೆಯೂ ಕೂಡ ಸಿಗತ್ತೆ. ಅಂದರೆ ಇವೆಲ್ಲವೂ ಕೂಡ ಸಿಗಬೇಕು ಅಂತ ಹೇಳಿದ್ರೆ ಯಾವುದನ್ನು ನಿಂದಿಸಬೇಡ, ನಿನ್ನನ್ನು ನೀನು ಅರಿತುಕೊಂಡು ಹೆಜ್ಜೆ ಇಟ್ಟಾಗ ಎಲ್ಲವೂ ಕೂಡ ಸಾಧ್ಯ. ನಮ್ಮ ವಿಜಯದ ಪತಾಕೆಯ ಬಾವುಟವನ್ನು ಹಾರಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇವತ್ತಿನ ನಮ್ಮ ಅತಿಥಿ ಮಹಿಳಾ ಸಾಧಕಿ. ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಅಂದ ಚಂದ ವನಪು ವಯ್ಯಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳಲೇ ಇಲ್ಲ. ಅಲಂಕಾರವಿಲ್ಲ, ಅಹಂಕಾರವಂತೂ ಮೊದಲೇ ಇಲ್ಲ. ಹಣ ಗಳಿಕೆಯ ತುಡಿತವಿಲ್ಲ, ಸಂಸಾರದ ಸೆಳೆತವಿಲ್ಲ. ಹುಟ್ಟಿದ ಶೋಷಿತ ಸಮುದಾಯ, ಬಡತನ, ಕಷ್ಟ ನಷ್ಟ, ಅವಮಾನಗಳು ಯಾವುದೂ ಕೂಡ ಇವರ ಸಾಧನೆಗೆ ಅಡ್ಡಿ ಬರಲೇ ಇಲ್ಲ. ಯಾಕಂದ್ರೆ ಈ ಎಲ್ಲ ಇಲ್ಲಗಳನ್ನು ಮೀರಿಸುವಷ್ಟಿದ್ದದ್ದು ಸಾಧಿಸುವಂತಹ ಛಲ, ಸೇವೆ ಮಾಡಬೇಕೆನ್ನುವಂತಹ ಹಂಬಲ, ನಿಸ್ವಾರ್ಥ ಸೇವಾ ಮನೋಭಾವ, ನಿಷ್ಕಲ್ಮಶ ಮನಸ್ಸು, ಹೋರಾಟದ ಬದುಕು, ಮಾನವೀಯತೆ ಇವರ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಮೆರುಗು ತಂದುಕೊಟ್ಟಿದೆ. ಹೀಗಾಗಿ ಇವತ್ತು ಅಸಂಖ್ಯಾತ ಜನರ ಪ್ರೀತಿ ಗಳಿಸಿದ್ದಾರೆ, ಕೀರ್ತಿ ಸಂಪಾದಿಸಿದ್ದಾರೆ, ಸ್ಫೂರ್ತಿ ತುಂಬಿದ್ದಾರೆ. ಹಾಗಾದ್ರೆ ತಾವು ಹುಟ್ಟಿದ ಊರಿಗೆ ವಿಜಯವನ್ನ ತಂದುಕೊಟ್ಟು ಎಷ್ಟು ಬೇಕೋ ಅಷ್ಟೇ ಲಕ್ಷ್ಮಿಯನ್ನ ಸಂಪಾದಿಸಿ ಇಡೀ ದೇಶಕ್ಕೆ ಮಾನ್ಯತೆ ತಂದುಕೊಟ್ಟಿರುವಂತಹ ಆ ಮಹಿಳಾ ಸಾಧಕಿ ಯಾರು ಅಂತ ತಿಳ್ಕೊಳ್ಳುವಂತಹ ಸಮಯ. ಹಾಗಾದ್ರೆ ಆ ಸಾಧಕಿ ಯಾರು, ಅವರ ಒಂದು ಕಿರು ಪರಿಚಯವನ್ನ ನೋಡ್ಕೊಂಡು ಬರೋಣ ಬನ್ನಿ. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಕರ್ನಾಟಕದ ಕಲಬುರಗಿಯ ಸ್ವಾತಂತ್ರ್ಯ ಹೋರಾಟಗಾರರು ಬಾಬುರಾವ್ ದೇಶಮಾನೆ ಮತ್ತು ರತ್ನಮ್ಮ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ್ದು. ತಮ್ಮ ಶಿಕ್ಷಣವನ್ನು ಗಾಜಿಪುರದ ಚಕ್ಕರಘಟ್ಟ ಶಾಲೆಯಲ್ಲಿ ಪ್ರಾರಂಭಿಸಿ ಪ್ರೌಢಶಾಲಾ ಶಿಕ್ಷಣವನ್ನು ಗಂಗಾಂಬಿಕಾ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮುಗಿಸಿ ಕೆಎಂಸಿ ವತಿಯಿಂದ ಎಂಬಿಬಿಎಸ್ ಪದವಿ ಪಡೆದು 1984ರಲ್ಲಿ ಬಳ್ಳಾರಿ ವೈದ್ಯಕೀಯ ಕಾಲೇಜಿನಿಂದ ಎಂಎಸ್ ಪದವಿ ಪಡೆದರು. ಸ್ನಾತಕೋತ್ತರ ಅಧ್ಯಯನ ಮುಗಿಸಿದ ತಕ್ಷಣ ಕಿದ್ವಾಯಿ ಸ್ಮಾರಕ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೆಸಿಡೆಂಟ್ ಡಾಕ್ಟರ್ ಆಗಿ ಕೆಲಸಕ್ಕೆ ಸೇರಿದರು. 1994ರಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಕಿದ್ವಾಯಿ ಸಂಸ್ಥೆಯ ಮೊದಲ ಮಹಿಳಾ ಪ್ರಾಧ್ಯಾಪಕರಾಗಿ ನಿಯುಕ್ತಿಗೊಂಡಿದ್ದು ಹೆಗ್ಗಳಿಕೆಯ ವಿಷಯ. ಮುಂದಿನ ದಿನಗಳಲ್ಲಿ ಕಿದ್ವಾಯಿ ಸ್ಮಾರಕ ಆಂಕಾಲಜಿ ಸಂಸ್ಥೆಯಲ್ಲಿ ಡೀನ್ ಆಗಿ, ವಿಭಾಗದ ಮುಖ್ಯಸ್ಥರಾಗಿ ಮತ್ತು ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು. 2015ರಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವುದರಿಂದಲೂ ನಿವೃತ್ತಿ ಪಡೆದು ದೇಶಮಾನೆಯವರು ಸಾರ್ವಜನಿಕರಲ್ಲಿ ಸ್ತನ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡರು. 2016ರಲ್ಲಿ ಕೇಂದ್ರ ಸಚಿವರಾಗಿದ್ದ ಅನಂತ್ ಕುಮಾರ್ ಅವರು ಪಂಜಾಬ್ನ ಮೊಹಾಲಿಯಲ್ಲಿರುವ ರಾಷ್ಟ್ರೀಯ ಔಷಧ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾಗಲು ಸಂಪರ್ಕಿಸಿದ್ದು ಅವರ ಸಾಧನೆಗೆ ಹಿಡಿದ ಕನ್ನಡಿ ಎಂದರೆ ತಪ್ಪಿಲ್ಲ. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಅನಾಥ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಅಗತ್ಯವಾದ ಜೀವನ ಕೌಶಲ್ಯಗಳನ್ನು ಒದಗಿಸುವ ಆಶ್ರಯ ತಾಣವಾದ ಅಬಲಾಶ್ರಮದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಮೂಲಕ ಸಾರ್ವಜನಿಕರ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ತಮ್ಮ ವೃತ್ತಿ ಜೀವನದುದ್ದಕ್ಕೂ ಮಾಡಿದ ವೈದ್ಯಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದ ನಿಸ್ವಾರ್ಥ ಸೇವೆಗಾಗಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಅವುಗಳಲ್ಲಿ ನೆನಪಿಸಿಕೊಳ್ಳಲೇಬೇಕಾದ ಪ್ರಶಸ್ತಿಗಳೆಂದರೆ 2004ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ರತನ್ ಪ್ರಶಸ್ತಿ, 2005ರಲ್ಲಿ ಮಹಿಳಾ ಶಿರೋಮಣಿ ಪ್ರಶಸ್ತಿ, ಇನ್ನು 2025ರಲ್ಲಿ ದೇಶದ 4ನೇ ಅತ್ಯುನ್ನತ ಪ್ರಶಸ್ತಿ ಪದ್ಮ ಪ್ರಶಸ್ತಿ. ಎ ಸರ್ಜನ್ ವಿತ್ ಗೋಲ್ಡನ್ ನೈಫ್ ಇದು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರ ಜೀವನ ಚರಿತ್ರೆಯ ಪುಸ್ತಕ. ಇನ್ನು ಮಾತಂಗಿ ದೀವಟಿಗೆ ಆತ್ಮಕಥೆ ಸಿನಿಮಾ ಕೂಡ ಆಗಿದೆ. ಎಲ್ಲವನ್ನೂ ಮೆಟ್ಟಿ ನಿಂತು ವಿಜಯದ ಪತಾಕೆ ಹಾರಿಸಿ ವೈವಾಹಿಕ ಬದುಕಿಗೂ ಅಂಟಿಕೊಳ್ಳದೆ ಮದರ್ ತೆರೆಸಾ ಹಾಗೆ ತಮ್ಮ ಬದುಕನ್ನು ಸಮಾಜಕ್ಕಾಗಿ ಮುಡುಪಿಟ್ಟಿದ್ದಾರೆ.
ಮೇಡಮ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್. ನಮಸ್ಕಾರ. ಧನ್ಯವಾದಗಳು. ಮೇಡಮ್, ರಾಜ್ಯೋತ್ಸವ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪ್ರಶಸ್ತಿ, ರಾಷ್ಟ್ರೀಯ ರತ್ನ ಪ್ರಶಸ್ತಿ ಎಲ್ಲಗಳ ಸಾಲಿಗೆ ಮತ್ತೊಂದು ಸಾಧನೆಯ ಗರಿ ಅಂದರೆ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿ. ಈ ಪ್ರಶಸ್ತಿ ಸ್ವೀಕರಿಸಿರುವಂತಹ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಃಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀವಿ. ಅಭಿನಂದನೆಗಳಮ್ಮ. ಬಹಳ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದಂಥ ಕ್ಷಣ ಆಗಿರಬಹುದು, ಒಂದು ಸ್ವಲ್ಪ ಮೆಲುಕು ಹಾಕಬಹುದಾ ಮೇಡಮ್? ಮೊದಲು ಹೋಮ್ ಮಿನಿಸ್ಟ್ರಿಯಿಂದ ಹಾ. ನಮ್ಮ ಮನೆ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಿರು ಅಂತ ಗೊತ್ತಾಯ್ತು ನನಗೆ. ನಾನು ತಮ್ಮನ ಮನೆಯಲ್ಲಿದ್ದೆ ಗುಲ್ಬರ್ಗದಲ್ಲಿ, ಹಾ, ಹಾ. ಅಜಯ್ ಮನೆಯಲ್ಲಿ. ಸೊ ಹೋಮ್ ಮಿನಿಸ್ಟ್ರಿಂದ ಕಾಲ್ ಬಂತು ನನಗೆ ಫಸ್ಟ್, ನಿಮಗೆ ಪದ್ಮಶ್ರೀ ನಾಮಿನೇಟ್ ಮಾಡ್ತಾ ಇರೋದು ಅಂತ. ಮತ್ತೆ ಸೆಕ್ರೆಟರಿ ನಿಮ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರು ಅವರು. ಆ ಹೋಮ್ ಮಿನಿಸ್ಟ್ರಿಯಿಂದ ಕಾಲ್ ಬಂದಾಗೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಲ್ಲಿ. ಐ ನೋ. ಆಮೇಲೆ ಐ ಕೇಮ್ ಟು ನೋ ದಟ್ ಗುಲ್ಬರ್ಗದಲ್ಲಿ ನಮ್ಮ ಮನೆ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟ್ರಿ ಅಂತ. ನಾನು ಕ್ಯಾನ್ಸರ್ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇದ್ದ ಸಲುವಾಗಿ ಗುಲ್ಬರ್ಗ DC ಅವರು ಗುಲ್ಬರ್ಗ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ರು, ಟು ಮೇಕ್ ಇಟ್ ವೆರಿ ಈಸಿ ಆ್ಯಂಡ್ ಸೆಂಡ್ ಇಟ್ ಫಾಸ್ಟ್ ಟು ದ ಸೆಂಟ್ರಲ್ ಗೌರ್ಮೆಂಟ್. ಸೊ ಅವಾಗೆ ನನಗೆ ಗೊತ್ತಾಯ್ತು, ಓ ದೇರ್ ಇಸ್ ಸಮಥಿಂಗ್ ಅವೈಲೇಬಲ್ ಟು ಮೀ ಅಂತ. ಯಾಕಂದ್ರೆ ಅಪ್ಪ ಫ್ರೀಡಮ್ ಫೈಟರ್ ಗುಲ್ಬರ್ಗದಲ್ಲಿ, ಬಾಬುರಾವ್ ದೇಶಮಾನೆ ಅಂತ. ಸೊ ಅಪ್ಪಗೆ ಪ್ರೆಸಿಡೆಂಟ್ ಕಡೆ ಟೀ ಕೂಟ ಇರ್ತಿತ್ತು ಎವ್ರಿ ಟೈಮ್. ಸೊ ಅವಾಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ರು. ಸೊ ಮೇ ಬಿ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಗಿವ್ ಮಿ ಸಮಥಿಂಗ್ ಅಂತ ಐ ಸೆನ್ಸ್ಡ್ ಇಟ್. ಅಷ್ಟೊತ್ತಿಗೆ ಹೋಮ್ ಮಿನಿಸ್ಟ್ರಿ ಕಾಲ್ ಬಂತು. ಆಮೇಲೆ ದೇ ವರ್ ಡೆಸ್ಪರೇಟ್ ಇನ್ ದ ಕಲೆಕ್ಷನ್ ಆಫ್ ದಿ ಇನ್ಫಾರ್ಮೇಶನ್ ಗುಲ್ಬರ್ಗದಿಂದ. ಆಮೇಲೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ದೆನ್ ಅಲ್ಲೊಬ್ಬರು ಡೆವಲಪ್ಮೆಂಟ್ ಆಫೀಸರ್ ಅಂತ, ನೀವು ಅರ್ಧ ಗಂಟೆ ಒಳಗೆ ಇನ್ಫಾರ್ಮೇಶನ್ ಕೊಡ್ಬೇಕು ನನಗೆ, ಲೈಕ್ ಐ ಹ್ಯಾವ್ ಟು ಸೆಂಡ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿದ್ರು. ದೆನ್ ಇಟ್ ವಾಸ್ ರೆಡಿ. ಲಕ್ಕಿಲಿ ಅವ್ರಿಗೆ ಕೊಟ್ಟು ಕಳಿಸಿದೆವು ಇನ್ಫಾರ್ಮೇಶನ್ನು. ಐ ವಿಲ್ ಬಿ ಗೆಟಿಂಗ್ ದ ಅವಾರ್ಡ್ ದಿಸ್ ಟೈಮ್. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಕೇಳ್ತಿದ್ರು, ವೆನ್ ಯು ಆರ್ ಗೆಟಿಂಗ್ ನ್ಯಾಷನಲ್ ಅವಾರ್ಡ್, ವೆನ್ ಯು ಆರ್ ಗೆಟಿಂಗ್ ನ್ಯಾಷನಲ್ ಅವಾರ್ಡ್ ಅಂತ. ನಾನು ಒಂದು ಗುಲ್ಬರ್ಗ ಹತ್ರ ಹಳ್ಳಿ ಕರೆದಿದ್ರು, ಕನ್ನಡ ಸಾಹಿತ್ಯ ಪರಿಷತ್ ಮಂದಿ. ನೆಲ್ಲೋಗಿ ಇಸ್ ಧರ್ಮಸಿಂಗ್ ಸರ್ದು ಪ್ಲೇಸ್, ವಿಲೇಜ್, ಯುನೋ. ದೇರು ಒಬ್ಬರು ಬಿರಾದರ್ ಅಂತ, ಬಿರಾದರ್ ಗಲಾಟೆ ಮಾಡಿದ್ರು, ಮೇಡಮ್ ನಿಮ್ಗೆ ರಾಜ್ಯೋತ್ಸವ ಅವಾರ್ಡ್ ಕೊಟ್ಟಿದ್ದು ಸರ್ ಧರ್ಮಸಿಂಗ್ ಸರ್, ಯು ಹ್ಯಾವ್ ಟು ಕಮ್ ಟು ಹಿಸ್ ಪ್ಲೇಸ್ ಅಂತ ತುಂಬಾನೇ ಗಲಾಟೆ ಮಾಡಿದ್ರು. ಸೊ ನಾನು ಆ ಕಾರ್ಯಕ್ರಮದಾಗಿದ್ದೆ. ಆ ಕಾರ್ಯಕ್ರಮದಿಂದ ಹೊರಗಡೆ ಬಂದ ಕೂಡ್ಲೇನೆ ನನ್ನ ಗೆಳತಿ ಒಬ್ರು ಟಿವಿಯಲ್ಲಿ ಅದು ದಟ್ ಅನೌನ್ಸ್ಮೆಂಟ್ ನೋಡಿ, ಶಿ ಈಸ್ ಅ ಇಂಡಸ್ಟ್ರಿಯಲಿಸ್ಟ್, ಅವರು ನನಗೆ ಕಾಲ್ ಮಾಡಿ ಹೇಳಿದ್ರು, ನಿಮಗೆ ಪದ್ಮಶ್ರೀ ಸಿಗ್ತಾ ಇದೆ, ನಿಮಗೆ ಪದ್ಮಶ್ರೀ ಸಿಗ್ತಾ ಇದೆ ಅಂತ. ಶಿ ಕಾಲ್ಡ್ ಅಂಡ್ ಟೋಲ್ಡ್ ಮಿ. ಆಮೇಲೆ ನಾವು ಹಾಗೆ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದಿದ್ದು ವಾಪಸ್ ಕಾರ್ಯಕ್ರಮ ಮುಗಿಸ್ಕೊಂಡು, ಕನ್ನಡ ಪರಿಷತ್ತದು ನೆಲೋಗಿಯಲ್ಲಿ. ಆಮೇಲೆ ಸರ್ ಸಮಾಧಿ ಹತ್ರ ನಮಸ್ತೆ ಮಾಡಿದ್ಮೇಲೆ ಇದು ಅನೌನ್ಸ್ಮೆಂಟ್, ಐ ಕ್ರಾಸ್ಡ್ ಹಿಸ್ ಸಮಾಧಿ, ಧರ್ಮಸಿಂಗ್ ಅವ್ರದ್ದು. ದೆನ್ ಕ್ರಾಸ್ ಮಾಡೋದು 2-3 ನಿಮಿಷದೊಳಗೆ ಐ ಗಾಟ್ ದಿಸ್. ಅವಾಗೆ ಮೇ ಬಿ ಋಣ ಇತ್ತೇನೋ ಅಲ್ಲಿ ನಮಸ್ತೆ ಮಾಡಲಿಕ್ಕೆ ಅಂತ ಐ ಫೆಲ್ಟ್ ಇಟ್. ಆಮೇಲೆ ಗುಲ್ಬರ್ಗದಲ್ಲಿ ದೊಡ್ಡ ಸುದ್ದಿ, ಮೀಡಿಯಾ, ಯುನೋ, ನಮ್ಮದು ಮೀಡಿಯಾ, ನಮ್ಮ ತಮ್ಮ ಹೇಳ್ತಿದ್ದ ಅಜಯ್, ಇವರ ಮೀಡಿಯಾ ಫ್ರೆಂಡ್ಲಿ ಲೇಡಿ ಅಂತಂದು ಹೇಳ್ತಿದ್ದ ಅವನು ಅಜಯ್. ನಮ್ಮ ಮನೆ ಅಂದರೆ ಎತ್ತಿಟ್ಟಿದ್ದು ಆ್ಯಕ್ಚುಲಿ ಪಾಸಿಟಿವ್ ಆಗಿ ನಮ್ಮ ಮನೆ ಬಗ್ಗೆ ಬಿತ್ತಿದ್ದು ಅಂತಂದರೆ ಮೀಡಿಯಾನೇ, ನೀವೆಲ್ಲ ಸೇರಿಕೊಂಡು. ಸೊ ಐ ಕೇಮ್ ಟು ನೋ ದ್ಯಾಟ್ ಗುಲ್ಬರ್ಗ ಮನೆ ಹತ್ರ, ತಮ್ಮನ ಮನೆ ಹತ್ರ ತುಂಬ ಜನ ಸೇರ್ಕೊಂಡ್ರಂತ. ಅದಕ್ಕೆ ಒಬ್ಬರೇ ಇದ್ರು, ಶಿ ವಾಸ್ ಸ್ಕೇರ್ಡ್, ಏನದು ಇಷ್ಟು ಜನ ಎಲ್ಲ ಬರ್ತಾ ಇದ್ದಾರೆ ಮೀಡಿಯಾದವರು ಅಂತ. ಸೊ ದೇ ವರ್ ವೇಟಿಂಗ್ ಟು ಸಿ ಮಿ ದೇರ್ ಗುಲ್ಬರ್ಗದಲ್ಲಿ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲ ಮೀಡಿಯಾ ಮಂದಿ ಎಷ್ಟು ಪೇಷನ್ಸಿಂದ ಅಲ್ಲಿ ಗುಲ್ಬರ್ಗ ಮನೆಯಲ್ಲಿ ಕಾಯ್ತಾ ಇದ್ದಿದ್ರು. ಇಟ್ ವಾಸ್ ಲೇಟ್ ಆಗಿತ್ತು ನಾನು ಬಂದು ರೀಚ್ ಆಗಲಿಕ್ಕೆ. ಅಲ್ಲಿ ಕಾರ್ಯಕ್ರಮ 9 ಆದಮೇಲೆ ಮುಗಿದಿತ್ತು ನೆಲೋಗಿಯಲ್ಲಿ, ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ. ಅದು ಮುಗಿಸ್ಕೊಂಡು ಬರ್ಲಿಕ್ಕೆ ಒಂದು 2 ಗಂಟೆ ಎಲ್ಲ ಕಾಯ್ದಿದ್ರು ಮಂದಿ. ಆಫ್ಟರ್ 11 o'clock ಎಲ್ಲ ಮತ್ತೆ ಅವರು ಫಸ್ಟ್ ಇಂಟರ್ವ್ಯೂ ಅಲ್ಲಿ ಮಾಡಬೇಕಿತ್ತು ಅವರಿಗೆ. ಅದು ಮುಗಿಸ್ಕೊಂಡು ಮತ್ತೆ ನಾನು ಬೆಂಗಳೂರಿಗೆ ಬಂದೆ.
ಬೆಂಗಳೂರಿಗೆ ಬಂದಮೇಲೆ ಮತ್ತೆ ಇಲ್ಲಿ ದೊಡ್ಡ ಸುದ್ದಿ. ಮತ್ತೆ ಜನ ಅಂತಂದ್ರೆ ದೇ ಫೆಲ್ಟ್ ಆಸ್ ಇಫ್ ದೇ ಹ್ಯಾವ್ ಗಾಟ್ ದ ಪದ್ಮ ಅವಾರ್ಡ್, ಹೌದಲ್ವಾ? ಇನ್ಕ್ಲೂಡಿಂಗ್ ದ ಮೀಡಿಯಾ ಪೀಪಲ್, ಯು ಪೀಪಲ್ ಆಲ್ಸೋ ಎಂಜಾಯ್ಡ್. ದಟ್ ವಾಸ್ ದ ಎಕ್ಸ್ಪೀರಿಯನ್ಸ್ ನಾನು ನೋಟಿಸ್ ಮಾಡಿದ್ದೆ. ಐ ಸರೆಂಡರ್ ದಿಸ್ ಅವಾರ್ಡ್ ಟು ಕರ್ನಾಟಕ ಪೀಪಲ್, to the media people who have projected us so well all that time, very positive way about our family. Today Lord Krishna has given everything. Yes ಅಮ್ಮ, ಅಲ್ಲ ಇದಕ್ಕೆ ನಾನು ಮತ್ತೊಂದ್ಸಲ ಅಭಿನಂದನೆ ಹೇಳೋದ್ರ ಜೊತೆಗೆ ನಾ ಈಗ ಅದನ್ನೇ ಕೇಳೋನಿದ್ದೆ. ಅಂದ್ರೆ ವೈದ್ಯಕೀಯ ಕ್ಷೇತ್ರ ಅಂತ ಹೇಳಿದಾಗ ಸಾಮಾನ್ಯವಾಗಿ ವೈಜ್ಞಾನಿಕ ವಿಚಾರಗಳು ಅಂತ ಹೇಳಿದಾಗ ಎಲ್ಲವೂ ಕೂಡ ತಿಳ್ಕೊಂಡಿರ್ತೀರಾ, ಅದನ್ನ ತಿಳಿದು ಮಾಡ್ತೀರಾ. ಬಟ್ ಆದರೂ ಕೂಡ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಏನಂತ ಹೇಳಿದ್ರೆ ಲಾಸ್ಟ್ ಸ್ಟೇಜಿಗೆ ಬಂದು ನಿಂತಾಗ ನಾವು ಮಾಡೋದೆಲ್ಲ ಮಾಡಿದೀವಿ, ಇನ್ನು ಭಗವಂತನಿಗೆ ಬಿಟ್ಟಿದ್ದು ವೈದ್ಯರು ಕೂಡ ಹೇಳ್ತಾರೆ. ಅದ್ರಲ್ಲಿ ನೀವು ಕೃಷ್ಣನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀರಾ. ಹೌದು, ಹೇಳಿ ಅಂದ್ರೆ ಈ ವಿಚಾರ ಅಂದ್ರೆ ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ ಅಲ್ಲ. ಕೃಷ್ಣನ ಹತ್ರ ಬರೋದಾದ್ರೆ ಕೃಷ್ಣ ಅಂದ್ರೆ ಯುನೋ ಭಾರಿ ಕ್ಲೋಸ್. ಐ ವರ್ಕ್ ವಿತ್ ಕೃಷ್ಣ. ನನ್ಗೇನ್ ಬೇಕಂದ್ರೆ ಕೃಷ್ಣ ಹತ್ರ ಹೇಳ್ತೀನಿ ನಾನು, ನೋಡು ಕೃಷ್ಣ ಅಂತ. ಸೊ ಕೃಷ್ಣ ಮಸ್ಟ್ ಹ್ಯಾವ್ ಸೆನ್ಸ್ಡ್, ಯುನೋ ಇವಳು ಬರೀ ರಿಟೈರ್ ಆಗಿ ಸುಮ್ಮನೆ ಆರಾಮಾಗಿರೋದು ಬೇಡ ಅಂತ. ಸೊ ದೆನ್ ಹಿ ಗೇವ್ ದಿಸ್ ಅವಾರ್ಡ್, ಬ್ಯೂಟಿಫುಲ್ ವಂಡರ್ಫುಲ್ ಅವಾರ್ಡ್ ಅಲ್ಲ. ಸೊ ಇವಾಗೆ ಐ ಕ್ಯಾನಾಟ್ ಬ್ರೀದ್, ಐ ಹ್ಯಾವ್ ಟು ಕಮ್ ಟು ದಿ ಸೊಸೈಟಿ. ಇವತ್ತು ಬೆಳಿಗ್ಗೆ ಎದ್ದು ಕೂಡಲೇ ಐ ಹ್ಯಾವ್ ಟು ಗೋ ಟು ಚಂದನ, ಮತ್ತೆ ರಾತ್ರಿಗೆ ಚಂದನಾಗ ಹೋಗ್ಲಿಕ್ಕಿದೆಯಲ್ಲ ಅಂತ ಐ ವಾಸ್ ಟೋಟಲಿ ಎಕ್ಸೈಟೆಡ್. ಯುನೋ ಅಂದ್ರೆ ನನ್ನ ಸ್ಟೋರಿ ಕರ್ನಾಟಕ ಮಂದಿ ಎಲ್ಲ ನೀವು ತಿಳಿಸ್ತೀರಲ್ಲ, ಕರ್ನಾಟಕ ಪೀಪಲ್ ಲೈಕ್ ಮೈ ಸ್ಟೋರಿ, ಇಂಡಿಯಾ ಲೈಕ್ಸ್ ಮೈ ಸ್ಟೋರಿ. ಆಮೇಲೆ ಹಾಗಾಕೊಂಡು ಕೃಷ್ಣನ್ ಬಗ್ಗೆ ಹೇಳ್ಬೇಕಂದ್ರೆ ಕೃಷ್ಣ ಕೇಳಿದೆಲ್ಲ ಕೊಡ್ತಾರೆ, ಎಷ್ಟು ಬೇಕಷ್ಟೇ ಕೊಡ್ತಾರೆ. ಜಾದ ನೈದೇತೇವೋ ಅಂದ್ರೆ ಐ ಥಿಂಕ್ ಹಿ ವಾಂಟ್ಸ್ ಮೀ ಚೆಕ್ ಮೈ ಬ್ಯಾಲೆನ್ಸ್. ಎಷ್ಟು ಬೇಕಷ್ಟು ತಗೋನಿ, ಜಾಸ್ತಿ ಬೇಡ ಏನು. ಐ ಬಿಲೀವ್ ಇನ್ ಬ್ಯಾಲೆನ್ಸ್, ಬ್ಯಾಲೆನ್ಸ್ ಜೊತೆಲಿ ಹೋಗೋದು. ಪದ್ಮ ಅವಾರ್ಡ್ ಕೂಡ ಮಂದಿಗೆಲ್ಲ ಹಂಚಿ ಆರಾಮಾಗಿರೋದು. ಒಂದು ಸಾಧನೆ ಅಥವಾ ಒಂದು ಶಿಕ್ಷಣದ ಮಹತ್ವ ಅಂತ ನೋಡಿದಾಗ ನೀವೊಬ್ಬರೇ ಅಲ್ಲ, ಇಡೀ ಕುಟುಂಬದಲ್ಲಿ ಎಲ್ಲರೂ PhD ಮಾಡಿರೋರೇ ಸಿಗ್ತಾರೆ ನಮಗೆ. ಇದು ಹೆಂಗ್ ಸಾಧ್ಯ ಆಯ್ತಮ್ಮ? ಅಂದ್ರೆ ಸಣ್ಣತನದಿಂದ, ಅಂದ್ರೆ ಸಣ್ಣವರಿದ್ದಾಗಿನಿಂದ ಇರಬಹುದು, ಆ ಮನೆಯಲ್ಲಿ ಕಷ್ಟಗಳಿರಬಹುದು, ಬಡತನ ಇರಬಹುದು, ಇದೆಲ್ಲವನ್ನ ನೋಡಿದಾಗ್ಲೂ ಅಪ್ಪ ಅಮ್ಮನಿಗಿರುವಂತಹ ಶಿಕ್ಷಣದ ಮಹತ್ವ ಅರಿವು ಇದೆಯಲ್ಲ, ಅದು ಇವತ್ತು ಎಲ್ಲರೂ ಸ್ಫೂರ್ತಿ ತುಂಬುವಂಥದ್ದು. ಅದ್ರ ಬಗ್ಗೆ ಹೇಳಿ ಅಮ್ಮ. ಅಪ್ಪ ರೋಡ್ ಮೇಲೆ ಬೆಳೆದಿದ್ದವರು. ಸೊ ಅವರಿಗೆ ನನಗೆ ತಿಳ್ಕೊಂಡಂಗೆ ವೆರಿ ನಾಲೆಜಬಲ್, ಸರ್ವಜ್ಞ ಅಂತ ಹೇಳ್ಬೋದು ಅಪ್ಪನಿಗೆ. ಸೊ ವೆನ್ ಐ ವಾಸ್ ಚೈಲ್ಡ್, 5ನೇ ಕ್ಲಾಸ್ ಇದ್ದಾಗೆ ಅಪ್ಪ ಅದು ಎಲ್ಲ ಊರಿನ ದೊಡ್ಡವ್ರ ಜೊತೆ ಕನೆಕ್ಷನ್ ಇತ್ತಲ್ಲ, ಸೋಷಿಯಲ್ ವರ್ಕ್ ಮಾಡ್ತಿದ್ರಲ್ಲ. ಹಿ ವಾಸ್ ಲೀಡರ್ ಇನ್ ದಟ್ MSK ಮಿಲ್. ಆ ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಮಾಡಿದ್ರು, ಅದೆಲ್ಲ ಪುಣ್ಯ ಇವತ್ತು ಅವಾರ್ಡ್ ಕಡೆ ಕರ್ಕೊಂಡು ಬಂದದೇನು. ಆ ಹೆಣ್ಮಕ್ಳಿಗೆಲ್ಲ, ಹೆಲ್ಪ್ಲೆಸ್ ಹೆಣ್ಮಕ್ಳಿಗೆಲ್ಲ ಆಸ್ ಅ ಲೀಡರ್ ಹಿ ಮಸ್ಟ್ ಹ್ಯಾವ್ ಹೆಲ್ಪ್ಡ್ ಇನ್ ದಟ್ MSK ಮಿಲ್ ಅಲ್ಲಿ. ಸೊ ಅಪ್ಪ ತುಂಬಾ ಓದ್ಕೊಂಡಿದ್ರು, ಎಷ್ಟೊಂದೆಲ್ಲ ಲ್ಯಾಂಗ್ವೇಜ್ ಗೊತ್ತಿತ್ತು. ಯುನೋ ಲಾಸ್ಟಲ್ಲಿ ಅವರು ಮೊಮ್ಮಕ್ಕಳ ಹತ್ರ ಕೇಳ್ತಿದ್ರು ನನಗೆ ಇಂಗ್ಲಿಷ್ ಕಲಿಸ್ರಿ ಅಂತ. ಆ ಲೆವೆಲ್ಗೆ ಲರ್ನಿಂಗ್ ಉತ್ಸಾಹ ಅವ್ರಿಗೆ. ಯುನೋ ಆಲ್ ದಟ್ ಇಂಟ್ರೆಸ್ಟ್ ಇನ್ ಲೈಫ್. ಈ 100 years ಆಗಿದೆ ಸುಮ್ಮನೆ ಇರೋಪ್ಪ ಅಂತ ಹೇಳ್ತಿದ್ವಿ ನಾವು. ಅವರು ಸುಮ್ಮನೆ ಇರ್ತಿದ್ದಿಲ್ಲ. ಅವರು ಅವ್ರದ್ದೆಲ್ಲ ಫ್ರೆಂಡ್ಸ್ ಕರ್ಕೊಂಡು ಅಲ್ಲಿ ಗಾರ್ಡನ್ಗೆಲ್ಲ ಹೋಗ್ತಿದ್ರು, ಫ್ರೀಡಮ್ ಫೈಟರ್ಸ್ ಎಲ್ಲ ಸೇರ್ಕೊಂಡು. ಸೊ ಈ ಫ್ರೀಡಮ್ ಫೈಟರ್ ಮೂವ್ಮೆಂಟ್ ಜೊತೆಯಲ್ಲಿ ತುಂಬಾ ತಿಳ್ಕೊಂಡಿರೋ ಅವ್ರ ಜಗತ್ ಬಗ್ಗೆ. ಸೊ ನಾನು ಚಿಕ್ಕವಳಿರುವಾಗೇನೆ ಅವ್ರ ಪ್ರಪಂಚ ಹೇಗೆ ರನ್ ಆಗ್ತದೆ ಅಂತ ಕಲಿಸ್ಕೊಡ್ತೀನಿ ನನಗೆ, ಪ್ರಪಂಚದ ವ್ಯವಹಾರ. ಆಮೇಲೆ ಅಪ್ಪ ಹೇಳಿದ್ ನಂಗೆ ತಿಳಿತಿತ್ತು. ಮತ್ತೆ ನಾವ್ 8 ಜನ ಮಕ್ಕಳಿದ್ರು. ಅಪ್ಪ ಬೇರೆಯವ್ರಿಗೆ ಯಾರಿಗೂ ಹೇಳಿಲ್ಲ, ನನ್ಗೊಬ್ರಿಗೆ ಹೇಳಿದ್ದು. ದೊಡ್ಡವ್ರು ಅಂದ್ರೆ ಅವಾಗಿನ ಕಾಲದಲ್ಲಿ ತುಂಬಾ ಅಲ್ಲ ಕಿಮ್ಮತ್ತು. ಅವ್ರ ಜೊತೆಲಿ ಬೆಳಿತೀವಲ್ಲ ಪೇರೆಂಟ್ಸ್ ಜೊತೆಗೆ, ಉಳಿದವ್ರಿಗೆಲ್ಲ ಅಲ್ಲೇ ಬಿಡ್ತಾರ ಅವ್ರು, ಬರೀ ದೊಡ್ಡವ್ರ ಜೊತೆ. ಸೊ 5ನೇ ಕ್ಲಾಸ್ ಇರುವಾಗ ಅಪ್ಪ ನನಗೆ ಹೇಳಿದ್ದು, ನೋಡು ವಿಜಯ್, ನೀನ್ ಸರ್ಜನ್ ಬೋರ್ಡ್ ಹಾಕ್ಬೇಕು ಮನೆ ಎದುರು ಅಂತ. ಐ ಸೆಡ್ ಫೈನ್. ಆಮೇಲೆ ಅದ್ರ ಪ್ರಕಾರ ನನಗೆ ಯುನೋ ಸರ್ಜರಿ ಸೀಟ್ ಸಿಕ್ತು. ಬ್ಯೂಟಿಫುಲ್ ಟೀಚರ್ಸ್, ಐ ಗಾಟ್ ಬ್ಯೂಟಿಫುಲ್ ಫ್ರೆಂಡ್ಸ್, ಬ್ಯೂಟಿಫುಲ್ ಟೀಚರ್ಸ್. ಎಲ್ಲ 100 ಸ್ಕೋರ್ ಮಾಡ್ತಿದ್ರು. ಸೊ ವಾತಾವರಣ ವಾಸ್ ಸೋ ಗುಡ್. ಆಮೇಲೆ ಈ ಗಿಡತನೆ ಏನು ಅಮ್ಮ ಕೇರ್ ಮಾಡ್ತಿದ್ದಿಲ್ಲ. ಅದು ರೋಡ್ ಸೈಡ್ ಅಮ್ಮ ಹಣ್ಣು ತರಕಾರಿ ಮಾರ್ತಿದ್ರಲ್ಲ,
ಗಾಜಿಪುರ ಏರಿಯಾದೊಳಗೆ ಅಂಡರ್ ಹ್ಯೂಸ್ ನೀಮ್ ಟ್ರೀ, ದೊಡ್ಡದದು, ಭಾರಿ ದೊಡ್ಡದು ಬೇವಿಂದು ಗಿಡ, ಅದ್ರ ಕೆಳಗೆ ಬುಡದ ಕೆಳಗೆ ನಾವು ನಮ್ದು ಅಂಗಡಿ ರೋಡ್ ಮೇಲೆ. ಅವನ ಜೊತೆ ನಾನು ಮತ್ತು ಅಜಯ್ ಕೂಡ ಹೆಲ್ಪ್ ಮಾಡ್ತಿದ್ದೀವಿ. ಸ್ಕೂಲ್ ಮುಗಿದ ಕೂಡಲೇ ಅಲ್ಲೇ ಸ್ಕೂಲು, ಅಲ್ಲೇ ಅಮ್ಮಂದು ಅಂಗಡಿ ಅದು ರೋಡ್ ಮೇಲೆ, ಮತ್ತು ಅಲ್ಲೇ ಸ್ಲಮ್ಮು. ಸೊ ಎಲ್ಲ ವೆರಿ ವಾಕೆಬಲ್, ಅಲ್ಲೇನೆ ವಾಕ್ ಮಾಡಿಕೊಂಡು ಸೀದಾ ಸ್ಕೂಲಿಂದ ಚಕ್ರಕಟ್ಟ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಓದ್ತಿದ್ದು. ಅಲ್ಲಿ ಸೀದಾ ಬಂದು ಅವನ ಹತ್ರ ನಾವು ಕೂಡ ಹಣ್ಣು ತರಕಾರಿ ಮಾಡ್ತಿದ್ದೆವು. ಆಮೇಲೆ ಅಮ್ಮವರ ವಾಸ್ ವೆರಿ ಇಂಟೆಲಿಜೆಂಟ್. ಅವರಿಗೆ ಅದು ಡಿಮ್ಯಾಂಡ್ ಗೊತ್ತಾಗಿತ್ತು, ಅದು ಒಂದೇ ಅಂಗಡಿಯಲ್ಲಿ. ಆ ಕಿರಾಣಿ ಅಂಗಡಿಯವರು ನಮ್ಮ ಅಂಗಡಿ ಹಿಂದೆ ಇದ್ದವರು ಅವ್ರು ಹೇಳ್ತಿದ್ರು, ರತ್ನಮ್ಮ ನಿಂದೆ ಚಂದದ ಅಂತ. ಅವನ ಹೆಸರು ರತ್ನಮ್ಮ. ಸೊ ಮಸ್ತಾಗಿ ವ್ಯಾಪಾರ ಆಗ್ತಿತ್ತು. ಅಂತಾನೆ ನಮ್ಗೆ ಎಷ್ಟು ಬೇಕಷ್ಟು ಸಿಕ್ತಿತ್ತು. ಹಾಗಾಗಿ ನಮ್ಗೇನು ಗೊತ್ತಾಗ್ತಾ ಇರ್ಲಿಲ್ಲ ಬಡತನದ ಅದು ಇದು ಅಂತ. ಬಟ್ ಈ 10th ಸ್ಟ್ಯಾಂಡರ್ಡು ಮತ್ತೆ ನಾನು PUC ಇರುವಾಗ ಅಲ್ಲಿ ದೊಡ್ಡ ಬರಗಾಲ ಬಿದ್ದಿತ್ತು ಗುಲ್ಬರ್ಗದಲ್ಲಿ. ತುಂಬಾ ಭಯಂಕರ ಬರಗಾಲ. ಎಷ್ಟು ದೊಡ್ಡ ಬರಗಾಲ ಅಂತಂದ್ರೆ ಮಿಲಿನಿಯರ್ಸ್ ದೇವರ್ ಆನ್ ದ ರೋಡ್, ಕೋಟ್ಯಾಧೀಶರು ರೋಡ್ ಮೇಲೆ ಇದ್ರೆ ನಮ್ದು ಕತೆ. ಎಷ್ಟಂದ್ರೆ ಅಮ್ಮ ಅಲ್ಲಿ ರೋಡ್ ಮೇಲೆ 2 ರೂಪಾಯಿಗೆ ಹಸು ಮಾರ್ತಿದ್ರಂತೆ. ಆ ಹಸುಗಳಿಗೆ ಸಾಕ್ಲಿಕ್ಕೆ ಆಗ್ತಿದ್ದಿಲ್ಲ, ಅವಕ್ಕೆ ಮೇವು ಕೊಡ್ಲಿಕ್ಕೆ ಆಗ್ತಿದ್ದಿಲ್ಲ. ಸೊ ಒಬ್ಬರು ಹೆಣ್ಮಗಳು ಆಂಧ್ರದಿಂದ ಲಾರಿ ತಗೊಂಡ್ ಬರ್ತಿದ್ರಂತೆ. ಅಮ್ಮ ಇದೆಲ್ಲ ಪಿಕ್ಚರ್ ರೋಡ್ ಮೇಲೆ ನೋಡಿ ನಮಗ್ ಮನೆಯಾಗ ಬಂದು ಹೇಳ್ತಿದ್ರು, ಈ ತರ ಇತ್ತು ಇವತ್ತು ಅಂತ. ಆ ಒಂದು ಭಯಂಕರ ಬರಗಾಲ ಆ ಗುಲ್ಬರ್ಗದಲ್ಲಿ. ಆ ಒಬ್ಬರು ಲೇಡಿ ಆಂಧ್ರದಿಂದ ಬಂದು 2 ರೂಪಾಯಿಗೆ ಹಸು ತಗೊಂಡು ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ರಂತೆ ಆ ಲಾರಿ ಒಳಗೆ. ಆ ಸೀನ್ ಬಂದು ಹೇಳ್ತಿದ್ರಮ್ಮ. ಸೊ ಆ ಕಾಲದಲ್ಲಿ ನನಗೆ MBBS ಸೀಟ್ ಸಿಕ್ತು. ಸೊ ಅಪ್ಪನ ಮನೆತನದಾಗ ಸ್ವಲ್ಪ ಗಟ್ಟಿಯಾಗಿದ್ದಿದ್ರು. ಹಳೆಯ ಕಾಲದಲ್ಲಿ ಅಪ್ಪನ ಮನೆತನದೊಳಗೆ ಅಜ್ಜ ಮತ್ತೆ ಇನ್ನೂ ತಾತಜ್ಜ, ಅಜ್ಜಂದ ಅಜ್ಜ ಅಪ್ಪ ಅವರು ಸುಬೇದರಾಗಿ ಕೆಲಸ ಮಾಡಿದ್ರಂತೆ. ಗಟ್ಟಿಯಾಗಿ ಇದ್ರು ಅಪ್ಪನ ಮನೆತನದವರು. ಆದ್ರೂ ಕೂಡ ಬಿಕಾಸ್ ಆಫ್ ದಿಸ್ ಡ್ರಾಟ್, ಸಿವಿಯರ್ ಡ್ರಾಟ್, ಗುಲ್ಬರ್ಗದೊಳಗೆ ಭಯಂಕರ ಬರಗಾಲ, ಯಾರ ಹತ್ರ ಕೂಡ ಪೈಸೆ ಇರಲಿಲ್ಲ, ಯಾರಿಗೂ ಹೆಲ್ಪ್ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವಾಗ ಅಪ್ಪ ಇಬ್ರು ಮಾತಾಡ್ಕೊಂಡ್ರೇನೋ, ಅಪ್ಪ ಒಂದು ಮಿಲ್ ಕೆಲಸ ಮುಗಿಸ್ಕೊಂಡು ಬಂದು 5 ಗಂಟೆಗೆ ನಾನು ಅಲ್ಲಿ ಮಲಗಿದ್ದೆ ಒಂದೇ ರೂಮಲ್ಲಿ. ನಮ್ದೆಲ್ಲ ಬದುಕು ಒಂದು. ನಾನು ಅಲ್ಲಿ ಕೆಳಗಡೆ ಮಲಗಿದ್ದೆ. ಅಪ್ಪ ಬಂದು ಅವಾಗ ಹೇಳಿದ್ರು, ಅದು ಕೊಡು ಅಂತ ಹೇಳಿದ್ರು. ಶಿ ಜಸ್ಟ್ ಗೇವ್ ಅವೇ ವಿದೌಟ್ ಅಟರಿಂಗ್ ಸಿಂಗಲ್ ವರ್ಡ್. ಏನೂ ಹೇಳಿಲ್ಲ ಅವ್ವ. ಇವಳ್ದು MBBS ಸೀಟ್ ಅಂತೆ, ನಾನು ಕೊಡ್ಬೇಕಂತೆ, ಅದು ಇದು ಏನೇನೇನು ಒಂದು ಶಬ್ದ ಮಾತಾಡ್ಲಿಲ್ಲ. ಅಷ್ಟು ಸ್ಯಾಕ್ರಿಫೈಸಿಂಗ್ ಅಮ್ಮಗಳು ನಮ್ಮ ದೇಶದೊಳಗೆ. ಅಮ್ಮ ಎತ್ತಿ ಅವ್ರ ಮಂಗಳಸೂತ್ರ ಕೊಟ್ರು ಅಪ್ಪನ ಕೈ ಒಳಗೆ. ಸೊ ಅದು ತಗೊಂಡು ಅಪ್ಪ ಸೀದಾ ಮಾರ್ಕೆಟ್ಗೆ ಹೋದ್ರು. ಅವತ್ತು ಅಮಾವಾಸ್ಯೆ ಅದು ಬಂಗಾರ ಅಂಗಡಿಗಳೆಲ್ಲ ಕ್ಲೋಸ್ ಆಗಿರ್ತದೆ. ಹಿಂಗೆ ಹೋಗ್ತಾ ಇದ್ರೆ ರೋಡ್ ಮೇಲೆ ಅಲ್ಲಿ ನಮ್ದು ವಾಟರ್ದೊಳಗೆ ನಾವಿರುವ ಜಾಗದಲ್ಲಿ ಇನ್ನೊಬ್ರು ಇದ್ದಿದ್ರು. ಅವರು ಚಪ್ಪಲ್ ಅಂಗಡಿ ಒಳಗೆ ಕೆಲಸ ಮಾಡ್ತಿದ್ರು. ಅವ್ರು ಅಲ್ಲೇ ನಮ್ಮ ವಾಟರ್ದಾಗೆ ಇದ್ದಿದ್ರು ಅಲ್ಲಿ. ಸೊ ನೀವು ಯಾಕೆ ಹೋಗ್ತಾ ಇದ್ದೀರಿ, ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಅಪ್ಪಗೆ ಹಾಗೆ ಕೇಳಿದ್ರೆ ಈ ಥರ ಅದ ವಿಷಯ, ಅದಕ್ಕೆ ಹೊಂಟಿವಿ ಅಂತ. ಅಯ್ಯೋ ನೀವು 5 ನಿಮಿಷದ ಹಿಂದೆ ಬಂದರೆ ನಮಗೆ ಲೋನ್ ಸಿಕ್ಕದೆ ಗೌರ್ಮೆಂಟಿಂದ, ಇವರಿಗೆ ಹೊಲೆಯವರಿಗೆ, ಚಪ್ಪಲಿ ಹೊಲೆಯವರಿಗೆ ನಾನು ಕೊಡ್ತಿದ್ದಲ್ಲ, ನಾನು ಖಾಲಿ ಮಾಡಿದೆ. ಬಟ್ ನನ್ನ ದೋಸ್ತಗೆ ಸಿಕ್ಕದ, ಅವನ ಹತ್ರ ಹೋಗೋಣ ಬರ್ರಿ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಂಗಾರ ಅಂಗಡಿಗಳೆಲ್ಲ ಕ್ಲೋಸ್ ಆಗಿರ್ತಾವ, ಅಲ್ಲಿ ಕರ್ಕೊಂಡು ಹೋದ್ರೆ ಅವ್ರ ದೋಸ್ತ್ ಕೊಡ್ತಾರದು ಪೈಸೆ. ಬಟ್ ಅವ್ರ ದೋಸ್ತ್ ಗೊತ್ತಿರಲ್ಲ ನಮ್ಗೆ. ಸೊ ಇದು ಅಮ್ಮನ ಮಂಗಳಸೂತ್ರ ಇಟ್ಕೊಂಡು ಅವತ್ತು ರಾತ್ರಿ ಅದು ಪೈಸೆ ಕೊಡ್ತಾರೆ. ಅದಾದ್ಮೇಲೆ ನಾವು MBBS ಅಡ್ಮಿಷನ್ಗೆ ಹೋಗ್ತೀವಿ. ಸೊ ಅಪ್ಪಂದು ಅಷ್ಟು ಪ್ರಯತ್ನ, ಅವೊಂದು ಅಷ್ಟು ಸ್ಯಾಕ್ರಿಫೈಸು. ನಾನು ಅವರು ಈ ಥರ ನನಗೆ ಬೇರೆ ಊರಲ್ಲಿ MBBS ಓದ್ಲಿಕ್ಕೆ ಕಳಿಸ್ತಾರಂತ ಅನ್ಕೊಂಡಿದ್ದಿಲ್ಲ ನಾನು. ಐ ಥಾಟ್ ಅಲ್ಲೇ PUC ಆದ್ಮೇಲೆ ಎಲ್ಲಾದ್ರೂ ಕಳಿಸ್ತಾರೆ ಅಂತ. ದಟ್ ವಾಸ್ ನನ್ನ ಮನಸ್ಸಲ್ಲಿ. ಅವ್ರು ಇಷ್ಟೊಂದೆಲ್ಲ ಪ್ಲಾನ್ ಮಾಡಿದ್ದಾರೆ, ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು. ಮತ್ತೆ ಹುಬ್ಳಿ ಮೆಡಿಕಲ್ ಕಾಲೇಜ್ದೊಳಗೆ MBBS ಮಾಡಿದೆ. ವೆರಿ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್, ಅದು ಒಂಥರ ಸ್ವರ್ಗಲೋಕ ಥರ ದಟ್ ಹುಬ್ಳಿ. ಟೀಚರ್ಸ್ ಎಲ್ಲ ಭಾರಿ ಚಂದ ಇದ್ದಿದ್ರು. ನನ್ನ ಗೆಳತಿಯರೆಲ್ಲ ತುಂಬಾ ಚಂದ ಇದ್ದಿದ್ರು. ಎಲ್ಲ 100 ಸ್ಕೋರ್ ಮಾಡ್ತಿದ್ರು. ಅವ್ರದ್ದು ನೋಡಿ
ಅದು ಆಟೋಮೆಟಿಕ್ ಅಲ್ಲ. ಇನ್ಸ್ಪೈರ್ಡ್. ಹೌದು, ಮನುಷ್ಯನಿಗೆ ಬಂದ್ಬಿಡ್ತದಲ್ಲ. ಹೌದು, ಈವನ್ ಹೌದು. ಐ ಕ್ಯಾನ್ ಡೂ. ಎಸ್ ಅಪ್ಪ ಹೇಳ್ದಂತ ನಾನು ಒಪ್ಪಿದ್ದಲ್ಲ. ಹಾ. ಸೊ ಅಲ್ಲಿ PUC ಒಳಗೆ ಹಾ. ಟೀಚರ್ಸ್ ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಇದ್ದಿದ್ರು. ಸೊ ಮಸ್ತು 5 ಮಂದಿ ಔಟ್ ಆಫ್ 100 ಸ್ಕೋರ್ ಮಾಡಿದ್ರು. ಆ ಥರ ಹಾಕೊಂಡು ವಾತಾವರಣ ವಾಸ್ ಫಂಟಾಸ್ಟಿಕ್. ಸೊ MBBS ಮಾಡುವಾಗ ನನಗಲ್ಲಿ ಹುಬ್ಳಿ ಒಳಗೆ ಹಾಸ್ಪಿಟಲ್ದೊಳಗೆ ಆ ಮೆಡಿಕಲ್ ಮಂದಿ ಬಂದ್ಕೊಂಡು ನನಗೆ ECG ಬಗ್ಗೆ ಎಲ್ಲ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ರು. ನಮ್ಮ ಡ್ಯೂಟಿ ಇದ್ದಾಗೆ, ನೀವು ನನಗೆ ECG ಕಲಿಸ್ಬೇಡ್ರಿ, ನನಗೆ ಸರ್ಜನ್ ಆಗಬೇಕು ಅಂತ ಹೇಳ್ತಿದ್ದ. ಅದು ECG ಎಲ್ಲ ಮೆಡಿಕಲ್ ಮಂದಿ, ಮೆಡಿಕಲ್ ಫೀಲ್ಡ್ ಅದು. ಆ PGಗಳು ಇರ್ತಾರೆ, ಪೋಸ್ಟ್ ಗ್ರಾಜುಯೇಟ್ಸ್. ಸೊ ಡ್ಯೂಟಿ ಒಳಗೆ ಒಬ್ರಿಗೊಬ್ರು ಕಲಿಸ್ತಾರೆ. ನಾನು ECG ಬಗ್ಗೆ ಹೇಳ್ತೀನಿ ನಿನ್ಗೆ ಅಂತ. ಒಬ್ರು ಪಾಟೀಲ್ ಅವರು, ನೀವು ನನಗದು ಹೇಳ್ಬೇಡ್ರಿ, ನಂಗೆ ಸರ್ಜನ್ ಆಗಬೇಕು. ಸೊ ಐ ಹ್ಯಾಡ್ ದಟ್ ಇನ್ ದ ಮೈಂಡ್. ಅಪ್ಪ ಹೇಳ್ಯಾರ ಸರ್ಜನ್ ಆಗಬೇಕು. ಆಮೇಲೆ MBBS ಸೀಟಿಗೆ ಹೋದಾಗೆ ಧರ್ಮಸಿಂಗ್ ಸರ್ ಅವರು ಅಪ್ಪಂದು ಚಡ್ಡಿ ದೋಸ್ತವ್ರು. ವಿ ಕಮ್ ಫ್ರಮ್ ದ ಸೇಮ್ ವಿಲೇಜ್. ಸೊ ಅಪ್ಪ ಅಲ್ಲಿ ಕರ್ಕೊಂಡು ಹೋಗಿದ್ರು. ಸರ್ ಅವತ್ತು ಹುಷಾರಿರ್ಲಿಲ್ಲ, ಜ್ವರ ಬಂದಿತ್ತು. ಎಲ್ಲ ಮಂದಿಗೆ ಹೊರಗೆ ಕೊಟ್ಟು ಕಳಿಸ್ತಿರು ಅವ್ರು. ಅವತ್ತು ಸರ್ಗೆ ನೋಡ್ಲಿಕ್ಕೆ ಬಂದವ್ರಿಗೆ ನಮ್ಮ ಅಪ್ಪಗೆ ನನಗೆ ಇಟ್ಕೊಂಡಿದ್ರು. ಆಮೇಲೆ ಅವ್ರಿಗೆ ಎಲ್ಲಿ ಇದ್ದಿದ್ರು ಎಲ್ಲಿ ಮಲಗಿದ್ರು ಅಲ್ಲಿ ಕರೆದು ಅಪ್ಪನ ಜೊತೆ ಚಂದ ಮಾತಾಡಿದ್ರು ಅವರು. ಐ ಸೆಡ್, ಅಪ್ಪನಿಗೆ ಇಷ್ಟು ಮಂದಿ ಗೊತ್ತಾರ, ಐ ಕ್ಯಾನ್ ಎಕ್ಸ್ಪ್ಲೋರ್ ದಿಸ್ ಅಂತ ನನಗೊಂದು ಐಡಿಯಾ ಬಂತು. ಐ ವಾಸ್ PUC ಅಲ್ಲ. ಈ ಅಪ್ಪನಿಗೆ ಇಷ್ಟು ಮಂದಿ ಗೊತ್ತಾರ, ಇಷ್ಟು ಮಂದಿ ಗೊತ್ತಿದ್ರೆ, ಜನ ಗೊತ್ತಿದ್ರೆ ಸಾಕಲ್ಲ, ಇನ್ನೇನ್ ಬೇಕು. 50 ವರ್ಷದ ಹಿಂದಿನ, 40 ವರ್ಷ ಹಿಂದೆ ಕಾಲದಲ್ಲಿ ಜನ ಗೊತ್ತಿದ್ರೆ ಮುಗಿದು ಹೋಯ್ತು, ನಿನಗೆ ಉಳಿದು ಏನು ಬೇಡ. ಐ ಸೆಡ್, ಅಪ್ಪನಿಗೆ ಇಷ್ಟು ಮಂದಿ ಒಳಗಡೆ ಕರೆದು ಇಷ್ಟು ಪ್ರೀತಿಯಿಂದ ಯಾವ ಹೋಟೆಲಲ್ಲಿ ಇದ್ರಿ, ಆಲ್ ದಟ್ ಹಿ ಅನ್ಕೋಲ್ಡ್. ಯಪ್ಪ ಅಂದೆ ನಾನು. ಆಯ್ತು, ನನ್ನ ಕೆಲಸ ಅಂದೆ ನಾನು. ಐ ಡಿಸೈಡೆಡ್, ಅಪ್ಪನಿಗೆ ಇಷ್ಟು ಜನ ಗೊತ್ತಿದ್ದಾರೆ, ನಾನು ಚೆಂದಾಗಿ ಓದ್ತೀನಿ. ಮತ್ತೆ ನಂದು ತುಂಬಾ ಸ್ಕೋರ್ ಆಗ್ತಿತ್ತು, 90 ಮೇಲೆ ಸ್ಕೋರ್ ಆಗ್ತಿತ್ತು. 90 ಮೇಲೆ ಸ್ಕೋರ್ ಆದ್ರೆ ಥಿಂಗ್ಸ್ ಆರ್ ಫೈನ್ ಅಂತ ಒಂದು ಐಡಿಯಾ ಆ ಚಿಕ್ಕ ವಯಸ್ಸಲ್ಲಿ. ಸೊ ಆಮೇಲೆ MBBS ಫೈನಲ್ ಇಯರ್ದೊಳಗೆ ಚಂದ ಸ್ಕೋರ್ ಆಗ್ಬಿಡ್ತು, ಮಸ್ತ್ ಸ್ಕೋರ್ ಆಗ್ಬಿಡ್ತು. ಆದ್ರೆ ಅದಕ್ಕೂ ಮೊದಲು ಮೇಡಮ್, ಇವತ್ತು ಮಾತಿನ ರೂಢಿಯಲ್ಲಿ ಎಷ್ಟೊಂದು ಆಂಗ್ಲ ಪದಗಳು, ಸೆಂಟೆನ್ಸ್ಗಳು ಬರ್ತಾ ಇದೆ. ಆದ್ರೆ ನೀವು ಮೊದಲು ಕಲ್ತಿದ್ದೆಲ್ಲ ಕನ್ನಡ ಮಾಧ್ಯಮದಾಗ. ಈ ವೈದ್ಯಕೀಯ ಅಭ್ಯಾಸ ಅಂತ ಬಂದಾಗ ಸಂಪೂರ್ಣ ಇಂಗ್ಲಿಷ್. ಕಷ್ಟ ಆಗ್ಲಿಲ್ರಿ ಮೇಡಮ್ ನಿಮಗ? ಭಾರಿ ಕಷ್ಟ ಆಯ್ತು. ಎಷ್ಟು ಕಷ್ಟ ಆಯ್ತು ಅಂದ್ರೆ, ಆ ಫೇಲ್ ಅಂತ ಶಬ್ದ ನನಗೆ ಗೊತ್ತಿರ್ಲಿಲ್ಲ. ದೆನ್ ಐ ಫೇಲ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ಸ್. ಅನಾಟಮಿ, ಫಿಸಿಯಾಲಜಿ. ಯಪ್ಪ ಅಂದೆ ನಾನು. ಆ ಫೇಲ್ ಶಬ್ದ ನನಗೆ ಐ ನೆವರ್ ಇಮ್ಯಾಜಿನ್ಡ್. ನಾನೇನ್ ಮಾಡಿದೆ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟೆ ವಾಪಸ್, ಇಲ್ಲಿ ಬರೋದೇ ಬೇಡ ಅಂತ. ಆಮೇಲೆ ಅಲ್ಲೆಲ್ಲ ತಾಯಿ ತಂದೆ ಇಬ್ಬರು ಹುಷಾರ್ ಮಂದಿ ಅಲ್ಲ, ಸುಮ್ಮನೆ ಇದ್ದಿದ್ರು ಅವರು. ಜಸ್ಟ್ ಅಪ್ಪ ವಾಸ್ ಸೈಲೆಂಟ್, ಅವ್ವ ವಾಸ್ ಸೈಲೆಂಟ್, ಎಲ್ಲರೂ ಸುಮ್ಮನೆ ಇದ್ದಿದ್ರು. ಛೋಟಾ ತಂಗಿ ಜಯಶ್ರೀ ಅಂತ, ಲಾಸ್ಟ್ ತಂಗಿ, ಅದು ಬಂದು ನನ್ನ ಎದುರು ಚಕ್ಕಳ ಮುಕ್ಕಳು ಹಾಕೊಂಡು ಕುಂತು ಅದು ಹೇಳ್ತು ನನಗೆ. ನಾನು ಅಳ್ತಾ ಇದ್ದೆ ಅವಾಗೆ. ಸೊ ಅವಳು ಬಂದು ನನಗೆ ಹೇಳಿದ್, ನಾನು 1ನೇ ಕ್ಲಾಸ್ ಫೇಲ್ ಆಗಿದ್ದೇನೆ, ನಿನ್ ಥರ ಅಳ್ಕೋತ ಕುಂತಿಲ್ಲ ಅಂತ. ಜೈ ಹೇಳ್ತು. ಜೈ ಹೇಳಿದ್ರೆ ನಾನು ರೀಪ್ಯಾಕ್ ಮಾಡಿದೆ. ರೀಪ್ಯಾಕ್ ಮಾಡಿ ಸೀದಾ ಹುಬ್ಬಳ್ಳಿಗೆ ಬಂದೆ. ದೆನ್ ಐ ಸೆಡ್, ಐ ವಿಲ್ ಸಿಟ್ ಅಂಡ್ ರೀಡ್ ಪ್ರಾಪರ್ಲಿ. ಆಮೇಲೆ ಬಾಸ್ಗಳೆಲ್ಲ ಹೆಲ್ಪ್ ಮಾಡಿದ್ರು. ಆಮೇಲೆ ಚಂದ ಸ್ಕೋರ್ ಆಯಿತು. ಅದು ಫಸ್ಟ್ MBBS ಪಾಸ್ ಆದೆ. ಆಮೇಲೆ ಸೆಕೆಂಡ್ ಇಯರ್ಗೆ ನಂಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಡೆವಲಪ್ ಆಯಿತು. ಬಿಕಾಸ್ ಸೆಕೆಂಡ್ ಇಯರ್ಗೆ ಕ್ಲಿನಿಕಲ್ ಇರ್ತದೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಪೇಷಂಟಿಗೆ ಮಾತಾಡಬೇಕು, ಆಲ್ ದಟ್. ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮ ಬಾಸಸ್ ಎಲ್ಲ ಭಾರಿ ಚಂದ ಇದ್ದಿದ್ರು. ನನ್ನ ಗೆಳತಿ ಉಮಾ ಹಿರೇಮಠ್ ಅವರು, ಉಮಾ ಹಿರೇಮಠ್ ರೆಕಾರ್ಡ್ ಬ್ರೇಕರ್ ಇನ್ ದಿ ಯೂನಿವರ್ಸಿಟಿ ಅವರು. ಸೊ ನಾವಿಬ್ರು ಭಾರಿ ದೋಸ್ತರು. ಸೊ ನಾವಿಬ್ರು ಸೇರ್ಕೊಂಡು ಚೆಂದಾಗಿ ತಯಾರು ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಗೆಳತಿಯರೆಲ್ಲ ತುಂಬ ಚಂದ, ಭಾರಿ ಚಂದ ಗೆಳತಿಯರು, ಎಲ್ಲ 100 ಸ್ಕೋರ್ ಮಾಡ್ತಿದ್ರು. ಸೊ ಅವಾಗೇನಾಗ್ತಿತ್ತು, ಅವ್ರು ನನ್ನ ಹತ್ರ ಬಂದ್ಕೊಂಡು, ನಾನು ಫೇಲ್ ಆದಾಗೆ ಅಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಕುಂತ್ಕೊಂಡು ಓದ್ತಿದ್ದೆ. ರಾಧಾ ಕಾಮತ್ ಅಂತಿದ್ದು, ರಾಧಾ ಬಂದ್ಕೊಂಡು ಹೇಳಿದ್ದೆ, ನೀನೇನು ಎಕ್ಸಾಮ್ 1 ಇಯರ್ ಅದಂತ ತಿಳ್ಕೊಂಡಿದ್ದೇನು, ಯು ರೀಡ್ ಫಾಸ್ಟ್ ಅಂತ. ಅಷ್ಟು ಗೆಳ್ತಿರು. ಇನ್ನೊಬ್ಬರು ರತ್ನ ಕುಲಕರ್ಣಿ ಅಂತ, ರತ್ನ ಬಂದ್ಕೊಂಡು ಬೆಳಿಗ್ಗೆ, ಐ ವಿಲ್ ರೀಡ್ ಫಾರ್ ಯು, ಯು ವಿಲ್ ಲಿಸನ್ ಟು ಮೀ ಅಂತ. ಆಮೇಲೆ ಆ ರತ್ನ ಬಂದು ಓದಿದ್ದು
ಲಾಂಗ್ ಕ್ವಶನ್ ಬಂದ್ಬಿಡ್ತಿತ್ತು. ಅಲ್ಲಿ 20 ಮಾರ್ಕ್ಸ್ ಅದು. ಸೊ ಐ ಟು ಡೂ ವೆರಿ ವೆಲ್. ಆ ರತ್ನ ಬಂದು 4-5 ಕ್ವಶನ್ ಹೋದ್ರೆ ಅದನ್ನೇ ಎಕ್ಸಾಮಲ್ಲಿ ಬರ್ತಿತ್ತು ಬೆಳಿಗ್ಗೆ. ಆ ಥರ ಗೆಳತಿಯರು, ಅಷ್ಟು ಸಪೋರ್ಟಿವ್ ಗೆಳತಿಯರು ಹುಬ್ಳಿ ಒಳಗೆ. ಆ ಥರ ಕೊಂಡು ಬಿಕಾಸ್ ನನಗೆ ಕ್ಲಿನಿಕಲ್ ವಿಷಯ ತುಂಬ ಇಷ್ಟ ಬಂತು. ಆ ಪೇಷಂಟಿಗೆ ಮಾತಾಡೋದು, ನನ್ನ ಬಾಸಸ್ ಎಲ್ಲ ತುಂಬ ನಾವು ವಿ ಯೂಸ್ ಟು ಪ್ರೆಸೆಂಟ್ ದ ಕೇಸ್ ಪ್ರೆಸೆಂಟ್ ಮಾಡ್ಬೇಕು. ಅವಾಗೆ ಅವರಿಗೆ ನಾವು ಪ್ರೆಸೆಂಟ್ ಮಾಡಿದ್ದು, ನಾನು ಪ್ರೆಸೆಂಟ್ ಮಾಡಿದ್ದು ತುಂಬ ಇಷ್ಟ ಆಗ್ತಿತ್ತು ಬಾಸಸ್ಗೆ. ಸೊ ನಮಗೆ ಗೊತ್ತಾಗ್ತಿತ್ತು ನಾವು ವಿ ಆರ್ ಡೂಯಿಂಗ್ ವೆಲ್ ಇನ್ ಲೈಫ್ ಅಂತ. ಹಾಗಾಕೊಂಡು ಫೈನಲ್ ಇಯರ್ ಎಕ್ಸಾಮ್ದಾಗೆ ಮಸ್ತಾಗಿ ಸ್ಕೋರ್ ಆಗಿಬಿಡ್ತು. ಮಸ್ತಾಗಿ ಸ್ಕೋರ್ ಮಾಡಿದ್ರೆ ಐ ಸೆಡ್ ಐ ವಿಲ್ ಗೆಟ್ ದ ಸರ್ಜಿಕಲ್ ಸೀಟ್ ಅಂತ. ನಾವು ಇಂಟರ್ವ್ಯೂದೊಳಗೆ ಐ ವಾಸ್ 5th ಇನ್ ದಿ ಸ್ಟೇಟ್. ಇಂಟರ್ವ್ಯೂ ಒಳಗೆ ಕರೆದಾಗೆ ಅವ್ರು ಹೇಳಿದ್ರು, ನಿನಗೆ ಬೇಕಾದ್ರೆ ಗೈನ್ಯಾಕ್ ಬೇಕಾದ್ರೆ ಕೊಡ್ತೀವಿ, ಹೆಣ್ಮಗಳಿದ್ದೆಲ್ಲ ಯು ಟೇಕ್ ಗೈನ್ಯಾಕ್ ಅಂತ ಹೇಳಿದ್ರು ಇಂಟರ್ವ್ಯೂದೊಳಗೆ. ಐ ಸೆಡ್ ನಾನು ಬರೀ ಸರ್ಜರಿ ಹಾಕಿದ್ದೇನೆ, ನಂಗೆ ಸರ್ಜರಿ ಕೊಡಿ ನೀವು ಅಂತ ಐ ಟೋಲ್ಡ್. ಆಮೇಲೆ ಅವದೇನೋ ಅವಾಗೆ ಹೊಸ ರೂಲ್ ಬಂದಿತ್ತು ಗೌರ್ಮೆಂಟಿಂದ, ಪ್ರಾಕ್ಸಿಮಿಟಿ ಅಂತ. ಸಮೀಪ ಇದ್ದವ್ರಿಗೆ ಇನ್ಸ್ಟಿಟ್ಯೂಟ್ಗಳಿಗೆ ಕೊಡ್ತಾ ಇದ್ರು. ಹಾಗಾಗಿ ನನಗೆ ಬಳ್ಳಾರಿಯಲ್ಲಿ ಕೊಟ್ಟರು. ಬಳ್ಳಾರಿಯಲ್ಲಿ ಮೈ ಬಾಸಸ್ ಫರ್ ವೆರಿ ಗುಡ್. ಅದು ಫಸ್ಟ್ ಲೇಡಿಗೆ MS ಜನರಲ್ ಸರ್ಜರಿ ಒಳಗೆ ಅಡ್ಮಿಷನ್ ತಗೊಂಡಿದ್ದು. ಸೊ ಆ ಬಾಸ್ಗಳು ನೋಡ್ತಿದ್ರು, ಇವಳು ಏನ್ ಸರ್ಜರಿ ಮಾಡ್ತಾಳೆ ಅಂತ. ಸೊ ಐ ವೆಂಟ್ ಅಂಡ್ ರಿಪೋರ್ಟೆಡ್. ಅಡ್ಮಿಷನ್ ಆದ್ಮೇಲೆ ನಾನು ಸರ್ಜಿಕಲ್ ಡಿಪಾರ್ಟ್ಮೆಂಟಿಗೆ ಹೋದೆ. ಪ್ರೊಫೆಸರ್ ಸರ್, ರಘು ಸರ್ ನೋಡಿದ್ರು, ಅವ್ರ ಹೆಡ್ ಸರ್ಜಿಕಲ್ ಹೆಡ್ಗೆ ಹೀಗೆ ನೋಡಿಕೊಂಡು ನನಗೆ ಹಿ ಸೆಡ್. ಸೊ ಅಲ್ಲಿ ಚೆಂದಾಗಿತ್ತು ಸರ್ಜರಿ, ಮಸ್ತಾಗಿ. ಬಾಸಸ್ ಎಲ್ಲ ತುಂಬ ಎನ್ಕರೇಜ್ ಮಾಡ್ತಿದ್ರು. ಅಲ್ಲಿ ಎಲ್ಲರೂ ಉಳಿದೋರಿಲ್ಲ, ಹುಡುಗರು, ನನ್ನೊಬ್ಳೇನೆ ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಅಂತ ಕರೀತಿದ್ರು ಹುಡುಗರು. ನನಗೆ ಓಡೋದು ನೋಡಿ, ಐ ಯೂಸ್ ಟು ರನ್ ಫ್ರಮ್ ದಿ ಬ್ಲಡ್ ಬ್ಯಾಂಕ್ ಟು ದಿ ಇನ್ಸ್ಟಿಟ್ಯೂಟ್. ಥಿಯೇಟರ್ಗೆ ತುಂಬ ಓಡ್ತಿದ್ದೆ ನಾನು. ಅಷ್ಟೊಂದು ಹೈಪರ್ ಇಂಟ್ರೆಸ್ಟ್, ಸರ್ಜನ್ ಆಗೋದು ಹುಚ್ಚು. ದಟ್ ಅಪ್ಪ ಹೇಳಿದಲ್ಲ. ಸೊ ಹಾಕೊಂಡು ದೆನ್ ಸರ್ಜರಿ ಮಾಡುವಾಗ 1 ಮಂತ್ ಪೋಸ್ಟಿಂಗ್ ಆಗ್ತದೆ, ಓರಿಯಂಟೇಷನ್ ಕೋರ್ಸ್ ಅಂತ, ಸೂಪರ್ ಸ್ಪೆಷಾಲಿಟಿಗೆ. ಸೊ ಜಯದೇವಾಗ ಹೋದೆ 1 ಮಂತ್. ದೆನ್ ನಿಮೆನ್ಸ್ಗೆ ಹೋದೆ. ದೆನ್ ಐ ವೆಂಟ್ ಟು ಕಿಡ್ವಾಯ್. ಮತ್ತು ಅಪ್ಪನಿಗೆ ಹೇಳಿದೆ ನಾನು, ಬರೀ MS ಸರಿ ಹೋಗೋದಿಲ್ಲ, ಈ ಸೂಪರ್ ಸ್ಪೆಷಾಲಿಟಿ ಮಾಡ್ಬೇಕಾಗ್ತದೆ. ಅಲ್ಲಿ ನಮ್ಮ ಅಂಗಡಿ ಹತ್ರ ಒಬ್ಬರದು ಬೋರ್ಡ್ ಇತ್ತು, ಅವ್ರು ಪ್ಲಾಸ್ಟಿಕ್ ಸರ್ಜನ್ ಇದ್ದಿದ್ರು. ಸೊ ಇದು ಬರೀ MS ಮಾಡಿದ್ರೆ ಸರಿ ಹೋಗಲ್ವೇನೋ ಅಂತ. ಮತ್ತೆ ಧರ್ಮಸಿಂಗ್ ಸರ್ ಹೇಳಿದ್ರು, ಮತ್ತೆ MS ಆಗಿದೆಯಲ್ಲ, ನಿನಗೆ ಕೆಲಸ ಕೊಡಿಸ್ತೀನಿ ಅಂತ. ಅವಾಗೆ ಹಳ್ಳಿಗೆಲ್ಲ ಹಾಕಿದ್ರೆ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ಅಲ್ಲ, ಲೇಡಿ ಸರ್ಜನ್, ವೆರಿ ಡಿಫಿಕಲ್ಟ್. ಅದು ನನಗೆ ಅದು ಒಂದು ಸ್ವಲ್ಪ ಸೆನ್ಸ್ ಬಂದಿತ್ತು. ಸೂಪರ್ ಸ್ಪೆಷಾಲಿಟಿ ಇನ್ಸ್ಟಿಟ್ಯೂಟ್ದಾಗ ವರ್ಕ್ ಮಾಡೋಣ ಅಂತ ಅಪ್ಪನ ಹತ್ರ ಹೇಳಿದೆ. ನೋಡಪ್ಪ, ನಿಮ್ಯಾನ್ಸ್ ಅಂದರೆ ರಾತ್ರಿ ಬೆಳಗನ ಕೆಲಸ ಮಾಡಬೇಕು. ಮತ್ತೆ ಜಯದೇವದಲ್ಲಿ ಅದು ನನಗೆ ತಿಳಿಯೋದಿಲ್ಲ, ಅದು ಮೆಡಿಕಲ್ದು ವಿಷಯ ಜಾಸ್ತಿ ಇರ್ತದೆ, ಅದು ತಿಳಿಯೋದಿಲ್ಲ ನನಗೆ. ಮತ್ತು ನಂಗೆ ಕಿಡ್ವಾಯ್ ಲೈಕ್ ಆಗಿದೆ. ಮತ್ತು ಕಿಡ್ವಾಯ್ಗೆ ಲಾಸ್ಟ್ ಡೇ 1 ಮಂತ್ ಓರಿಯಂಟೇಷನ್ ಪ್ರೋಗ್ರಾಮ್ ಆದಾಗೆ ಲಾಸ್ಟ್ ಡೇ ಬಿಟ್ಟು ಬರುವಾಗ ಥ್ಯಾಂಕ್ಸ್ ಹೇಳ್ಬೇಕಲ್ಲ ಬಾಸ್ಗೆ. ಪ್ರೊಫೆಸರ್ CR ರಘು ಅವ್ರು ಸರ್ಜಿಕಲ್ ಬಳ್ಳಾರಿ ಒಳಗೆ ಸರ್ಜಿಕಲ್ ಹೆಡ್ ಇದ್ದಿದ್ರು, ಸರ್ಜನ್ ಡಿಪಾರ್ಟ್ಮೆಂಟ್ ಇದ್ದು, ಅವರು ಇಲ್ಲಿ ಹೆಡ್ ಆಗಿದ್ರು. ಸೊ ಬಾಸ್ CR ರಘು ಅವರಿಗೆ ಅವ್ರ ಚೇಂಬರ್ ಎದುರಿಗೆ ಈವ್ನಿಂಗ್ ನಾನು ಬರುವಾಗ ಹೇಳಿದೆ, ಸರ್ ಇಫ್ ಚಾನ್ಸ್ ಪರ್ಮಿಟ್ಸ್ ಐ ವಿಲ್ ಕಮ್ ಟು ಕಿಡ್ವಾಯ್ ಸರ್ ಅಂತ. ಸರ್ ವೈ ನಾಟ್ ಅಂತ ಹೇಳಿದ್ರು. ದಟ್ ವಾಸ್ ಆಲ್ ದ ಕಾನ್ವರ್ಸೇಷನ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಬಾಸ್. ಆಮೇಲೆ ಅಲ್ಲಿ ಬಿಟ್ಟು ಬಂದ ಮೇಲೆ ನಾನು ಎಕ್ಸಾಮ್ಗೆ ರೆಡಿ ಆಗಿದ್ದೆ ಫುಲ್. ಫ್ರಮ್ ಡೇ 1 ಐ ರೆಡ್. ಸರ್ಜರಿ ಅಂದ್ರೆ ತುಂಬ ಇಷ್ಟ ಅಲ್ಲ, ಒಳ್ಳೆ ಆ OT ಲಿಸ್ಟಿಗೆ ಹಾಕಿದ ಕೂಡಲೇ ಓದ್ಲಿಕ್ಕೆ ಶುರು ಮಾಡ್ತಿದ್ದೆ. ಸರ್ಜರಿ ಆಗಿ ಆಮೇಲೆ ಸರ್ಜರಿ ಆದ್ಮೇಲೆ ಕಾಂಪ್ಲಿಕೇಶನ್ ಆಗ್ತದಲ್ಲ, ಕಾಂಪ್ಲಿಕೇಶನ್ನು. ಸೊ ಆ ಥರ ಅಷ್ಟು ತಯಾರಿತ್ತು ನನಗೆ. ಎಕ್ಸಾಮ್ ಪ್ರಿಪರೇಷನ್ ವಾಸ್ ಫಂಟಾಸ್ಟಿಕ್. ಸೊ ಅಲ್ಲಿ ಬಿಟ್ಟು ಬಂದಮೇಲೆ 1 ಮಂತಲ್ಲೇ ರೆಸಿಡೆಂಟ್ ಪೋಸ್ಟ್ ಕಾಲ್ ಮಾಡಿದ್ರು ಕಿಡ್ವಾಯಲ್ಲಿ. ಸೊ ರೆಸಿಡೆಂಟ್ ಪೋಸ್ಟ್ ಕಾಲ್ ಮಾಡಿದ್ರೆ ನನಗೆ ಲೇಟಾಗಿ ಗೊತ್ತಾಗಿದೆ. ಲೇಟಾಗಿ ಗೊತ್ತಾದ್ರೆ ಅಲ್ಲಿ ಒಂದು ಹುಡುಗ ನನಗೆ ಊಟ ತಂದು ಕೊಡ್ತಿದ್ದೆ ನನ್ನ ಹಾಸ್ಟೆಲ್ಗೆ, ರಾಮು ಅಂತ. ರಾಮೋಗೆ ಹೇಳಿದೆ, ಅದು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಇದೆ ಅಂತೆ, ಅದು ನ್ಯೂಸ್ ಪೇಪರ್ ಬೇಕು ನನಗೆ ಅಂತ. ಅವ್ನು ನಾನು ಹೇಳಿದೆಲ್ಲ 100% ಕೆಲಸ ಮಾಡ್ತಿದ್ದ ರಾಮು. ಓಡಿ ಹೋಗಿ ಮಳೆ ಬರ್ತಿತ್ತು, ಹುಡುಗರು ಹಾಸ್ಟೆಲ್ಗೆ ಹೋಗಿ
ಅದು ತಂದು ಕೊಟ್ಟ ನನಗೆ. ಓಕೆ. ಸೊ ಐ ಸಾ ದಟ್. ನಾನೇ ಇದು ಇನ್ನು ಕಳಿಸಿದ್ರೆ ಅದು ಲೇಟಾಗಿ ಅದು ರೀಚ್ ಆಗೋದಿಲ್ಲ. ಲೆಟ್ ಮಿ ಗೋ ಟು ಬ್ಯಾಂಗ್ಳೂರ್ ಆ್ಯಂಡ್ ಗಿವ್ ಇನ್ ಪರ್ಸನ್ ಅಪ್ಲಿಕೇಶನ್ ಅಂತ ಒಂದು ಐಡಿಯಾ ಬಂತು. ನನಗೆ ಹೋಗೋದು ಗೊತ್ತಿರಲಿಲ್ಲ. ಈ ರಾಮು ರೈಲ್ವೆ ಸ್ಟೇಷನ್ ಕರ್ಕೊಂಡು ಬಂದು ಬಿಟ್ಟ. ದೆನ್ ಐ ಗೇವ್ ದ ಅಪ್ಲಿಕೇಶನ್ ಇನ್ ಪರ್ಸನ್. ಅವಾಗ ಬಾಸ್ ಹೇಳಿದ್ರು ಬೇರೆಯವ್ರಿಗೂ ಹೇಳಬೇಕಿತ್ತು ನೀನು ಒಬ್ಳೆ ಬಂದಿದೆಯಲ್ಲ ಅಂತ. ಬಾಸ್ ಪೂಜೆ ಮಾಡಿದ್ರು ನನಗೆ. ದೆನ್ ಐ ಸೆಡ್ ಸರ್ ಲೇಟ್ ಆಗಿತ್ತಲ್ಲ ನಾವು ಓಡಿ ಬಂದೆ ಐ ಟೋಲ್ಡ್ ಹಿಮ್. ಆಮೇಲೆ ಅದು ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂ ಆದಮೇಲೆ ಬಾಸ್ ರೋಟ್ ಮಿ ದ ಲೆಟರ್. ಈ ವಾಸ್ ಸೆಲೆಕ್ಟೆಡ್ ಆಸ್ ಅ ರೆಸಿಡೆಂಟ್, ಕಮ್ ಅಂಡ್ ಜಾಯಿನ್ ಅಂತ. ಅದು ಸರ್ದ ಲೆಟರ್ ನಾನು ಹಾಗೆ ಇಟ್ಕೊಂಡಿದ್ದೇನೆ. ಸೊ ದಟ್ ವೇ ಬಾಸ್ಗಳದ್ದು ಇಂಟ್ರೆಸ್ಟ್. ಹಾಗಾಗಿ ಕಿಡ್ವೈ ಬಂದು ಜಾಯಿನ್ ಆಗಿದೆ. ಎಸ್, ಅಲ್ಲಿಂದ ಮ್ಯಾಮ್ ತುಂಬಾ ದೊಡ್ಡ ಜರ್ನಿ ಅದು, ಅಲ್ಲಿಂದ ಬದಲಾವಣೆ ಅದೆಲ್ಲ. ಬಟ್ ಆದ್ರೆ ನನಗೆ ಇಲ್ಲಿವರೆಗೂ ಅಪ್ ಟು ನೀವು ಕಿದ್ವಾಯ್ ಜಾಯಿನ್ ಆಗೋವರೆಗೂ ನಿಮ್ಮ ಆರಂಭದ ದಿನಗಳಿಂದ ಗಮನಿಸಿದಾಗ ಅಪ್ಪ ಅಮ್ಮ ಯಾವತ್ತೂ ಮನೆಯಲ್ಲಿ ಮೊದಲ ಗುರುಗಳಾಗಿರ್ತಾರೆ. ಬಟ್ ಥ್ರೂಔಟ್ ಯುವರ್ ಜರ್ನಿ ಜ್ಞಾಪಿಸ್ಕೊಂಡಾಗ ನೀವು ಯಾರ್ಯಾರನ್ನ ಗುರುಗಳು ಅಂತ ಸ್ಮರಿಸ್ಕೊಳ್ತೀರಾ? ಇಲ್ಲಿ ಕಿಡ್ವೈ ಇಲ್ಲಿ ಚಂದ ತಯಾರು ಮಾಡಿದ್ರು. ಪಂಪನಗೌಡ ಬಾಸ್ ವಾಸ್ ಅ ಹೆಡ್ ಹಿಯರ್. ಮೊದಲು ರಘು ಬಾಸ್ ವಾಸ್ ದೇರ್, HOD ಎಲ್ಲ ಇಲ್ಲಿ. ಅವರು ಕಿಡ್ವೈಯಲ್ಲಿ ನಾನು ನಿಮ್ ಎಲ್ಲಾ ಹಂತಗಳನ್ನ ಕೇಳ್ತಾ ಇದ್ದೀನಿ ಅಮ್ಮ. ಫ್ರಮ್ ದ ಬಿಗಿನಿಂಗ್ ನಿಮ್ ಸ್ಕೂಲಿಂಗ್ ಇರ್ಬೋದು, ಕಾಲೇಜ್ ಎಲ್ಲಾ ಕಡೆ ಎಲ್ಲ ಟೀಚರ್ಸ್ ಅಪ್ಪ ತುಂಬಾ ಜನ. ಪ್ರೈಮರಿ ಇವಾಗ ಕೂಡ ಮೊನ್ನೆ ಪ್ರೈಮರಿ ಟೀಚರ್ ಫೋನ್ ಮಾಡಿದ್ದಾರೆ ನನಗೆ. ಆಮೇಲೆ ಇದು ಮಾತಂಗಿ ದೀವಟಿಗೆ ನಮ್ದು ಮನೆದು ಫಿಲ್ಮ್ ಆಗಿದೆಯಲ್ಲ, ಅಲ್ಲಿ ಶಿವಶರಣಪ್ಪ ಸರ್ ಒಂದ್ಸಲ ಬಂದು ಅಮ್ಮಗೆ ಹೇಳ್ತಾರೆ, ವಿಜಯಲಕ್ಷ್ಮಿ ಚಂದ ಸ್ಕೋರ್ ಮಾಡ್ತಾಳೆ, ನೀವು ಅವ್ರಿಗೆ ಅಂಗಡಿಗೆ ಕೂಡಿಸ್ಬೇಡ್ರಿ, ಅವಳು 7th ಚಂದ ಸ್ಕೋರ್ ಮಾಡ್ಬೇಕು ಅಂತ ಬಂದು ಹೇಳಿ ಹೋಗಿರ್ತಾರೆ. ಅವ್ರಿಗೆ 90+ ಏಜು. ಈಗ ನಮ್ಮ ಮನೆ ಪಿಕ್ಚರ್ ಆಗಿದೆಯಲ್ಲ ತಮಗ್ ಗೊತ್ತಿದ್ದಂಗೆ, ಮಾತಂಗಿ ದೀವಟಿಗೆ. ಅದು ಶೂಟಿಂಗ್ ಆಗ್ಬೇಕಾದ್ರೆ ಫುಲ್ ಡೇ ಕುಂತಿದ್ರಂತೆ. ಮೊನ್ನೆ ಒಬ್ರು ಸರ್, ನೈಸ್ ನೇಮ್, ಅವರು ಹಿ ಹ್ಯಾಸ್ ರಿಟನ್ ಅ ಬುಕ್ ಅಂತೆ, ಸಮಥಿಂಗ್ ಆಫ್ ದಟ್ ಕೈಂಡ್. ಅದು ರಿಲೀಸ್ ಮಾಡಲಿಕ್ಕೆ ಫೋನ್ ಮಾಡಿದ್ದಾರೆ. ಸೊ ಪ್ರೈಮರಿ ಸ್ಕೂಲ್ ಟೀಚರ್ಸ್. ಆಮೇಲೆ ಮತ್ತೆ ಶೋಭಾ ಅಂತ ಟೀಚರ್, ಶಿ ಹ್ಯಾಡ್ ವೆರಿ ಬ್ಯಾಡ್ ಡಿಸೀಸ್. ಮೊನ್ನೆ ಬಂದು ಒಬೇರಿಯನ್ ಕ್ಯಾನ್ಸರು, ವೆರಿ ಬ್ಯಾಡ್ ಡಿಸೀಸ್ ಶಿ ಹ್ಯಾಡ್. ನಾನು ಐ ವಾಸ್ ನಾಟ್ ದಟ್ ವೆಲ್ ಟು ಹೆಲ್ಪ್ ಮೇಡಮ್. ನಾನು ಡಾಕ್ಟರ್ ಕೃಷ್ಣಮೂರ್ತಿ ಅಂತ ಎಲ್ಲ ಪೇಷಂಟ್ಸ್ ಕೃಷ್ಣಮೂರ್ತಿ ಕಳಿಸ್ತೇನೆ. ಯಾಕಂದ್ರೆ ನಾನು ಈ ಥರ ಓಡಾಡ್ತಾ ಇರ್ತೀನಲ್ಲ ಸಮಾಜದೊಳಗೆ. ಪೇಷಂಟ್ ನೋಡಿದ್ರೆ, ಸರ್ಜರಿ ಮಾಡಿದ್ರೆ ಪೇಷಂಟ್ ಜೊತೆಯಲ್ಲೇ ಇರಬೇಕು. ಐ ಕ್ಯಾನ್ ನಾಟ್ ಥಿಂಕ್ ಆಫ್ ಕಮಿಂಗ್ ಲೈಕ್ ದಿಸ್ ಅಲ್ಲ. ಸೊ ಎಲ್ಲ ಕೃಷ್ಣಮೂರ್ತಿ ಪೇಷಂಟ್ ಬಿಟ್ಟು ಎಲ್ಲಿ ಹೋಗಲ್ಲ. ಅವರು ನನ್ನ ಜೊತೆನೇ ಟ್ರೈನ್ ಆಗಿದ್ದಾರೆ. ಇಬ್ಬರು ಕಿಡ್ವಾಯಲ್ಲಿ ರಘು ಬಾಸ್ ಟ್ರೈನ್ ಮಾಡಿದ್ದಾರೆ. ಸೊ ಎಲ್ಲ ಅವ್ರಿಗೆ ಕಳಿಸ್ತೀನಿ. ಸೊ ಐ ಸೆಂಟ್ ಶೋಭಾ ಮೇಡಮ್ ನಮಗೆ ಇಲ್ಲಿ ಅಕ್ಕಮಹಾದೇವಿ ಸ್ಕೂಲ್ದೊಳಗೆ ಅಲ್ಲಿ ಕಲಿಸಿದ್ದು ಗುಲ್ಬರ್ಗದಲ್ಲಿ. ದೆನ್ SB ಅಲ್ಲಿ ಎಷ್ಟು ಚಂದ ಟೀಚರ್ಸು. ಅಲ್ಲಿ ಫಿಸಿಕ್ಸ್ ಟೀಚರ್, ಹಿ ಹ್ಯಾಡ್ ರಿಟನ್ ದ ಬುಕ್, ಹೊಳಿ ಸರ್ ನೇಮ್ ಅವ್ರದ್ದು. ಸೊ ಅಷ್ಟಿಷ್ಟು ಇಂಟೆಲಿಜೆಂಟ್ ಟೀಚರ್ಸ್ ಇರುವಾಗ ಸ್ಕೋರ್ ಆಗೋದು ಆಟೋಮೆಟಿಕ್ ಅಲ್ಲ. ಸೊ ಅಲ್ಲಿ ಬ್ಯೂಟಿಫುಲ್ ಟೀಚರ್ಸ್ ಥ್ರೂಔಟ್ ಮೈ ಕರಿಯರ್. ಆಮೇಲೆ ಇಲ್ಲಿ ಹೋದಲ್ಲ ಇದಕ್ಕೆ ಕಿಡ್ವಾಯ್ಗೆ, ಸೊ ಡಾಕ್ಟರ್ RP ದೇವ್ ಅಂತ ಸರ್. ಸೊ ಅವ್ರು ಚಿಕ್ಕಪ್ಪ ಕಡೆಯಿಂದ ಸರ್ಜರಿ ಕಲ್ತಿದ್ದಂತೆ. ಸೊ ಅವ್ರು ನನ್ನ ಕೈ ಹಿಡಿದು ಸರ್ಜರಿ ಮಾಡಿಸ್ತಿದ್ರು. ಮತ್ತೆ RK ದೇಶಪಾಂಡೆ ಸರ್, ಈ ಡಾಕ್ಟರ್ RP ದೇವು ಮತ್ತು RK ದೇಶಪಾಂಡೆ ಇವರು ಟಾಟಾ ಟ್ರೈನ್ ಮಂದಿ ಇಲ್ಲಿ ಬಂದ್ಕೊಂಡು ದೇವರ್ ಎಕ್ಸ್ಪರ್ಟ್ಸ್. ಅವಾಗ ನಾವೆಲ್ಲ ಯಂಗ್ ಮಂದಿ ಕಲಿಯೋರು. ಸೊ ಆ ರೈಟ್ ಟೈಮಲ್ಲಿ ರೈಟ್ ಪ್ಲೇಸಲ್ಲಿ ನನಗೆ ಕೃಷ್ಣ ಒಯ್ದು ಬಿಟ್ಟಿದ್ದು, ಭಗವಾನ್ ಶ್ರೀಕೃಷ್ಣ. ಸೊ ವಿ ಗಾಟ್ ಟ್ರೈನ್ಡ್ ಫ್ರಮ್ ಗ್ರೇಟ್ ಹೀರೋಸ್. ಟು ಮೈ ನಾಲೆಜ್ ಈ RP ದೇವ್ ಥರ ಯಾರೂ ಸರ್ಜರಿ ಮಾಡೋದಿಲ್ಲ ಜಗತ್ತೊಳಗೆ. ಅವರು ಅಷ್ಟು ಬ್ಯೂಟಿಫುಲ್ ಸರ್ಜರಿ. ಅದೇ ಥರ ಡಾಕ್ಟರ್ RK ದೇಶಪಾಂಡೆ. ಸೊ ಇಂಥ ಒಂದು ಗ್ರೇಟ್ ಟೀಚರ್ಸ್ ಹತ್ರ ಯಂಗಿದ್ದಾಗೆ ಕಲ್ತ್ರೆ ವಿ ವಿಲ್ ಬಿಕಮ್ ಮಾಸ್ಟರ್ಸ್ ಆಟೋಮೆಟಿಕ್. ಮತ್ತೆ ಅಲ್ಲಿ ಕೃಷ್ಣ ಭಾರ್ಗವ ಸರ್, ಫೌಂಡರ್ ಡೈರೆಕ್ಟರ್ ಆಫ್ ಕಿಡ್ವಾಯ್, ಕೃಷ್ಣ ಭಾರ್ಗವ್ ಅವರು ಹಿ ಯೂಸ್ ಟು ಎನ್ಕರೇಜ್ ಹೆಣ್ಮಕ್ಳಿಗೆ. ಸೊ ವೆನ್ ಐ ವೆಂಟ್ ಆಸ್ ಅ ಫಸ್ಟ್ ಲೇಡಿ, ಅಲ್ಲಿ ಅವರು ಎಕ್ಸೆಪ್ಟ್ ಮಾಡಿದ್ರು ನನಗೆ ಸರ್ಜನ್ ಆಗಿ.
ಹೌದು ಹೌದು ಆ 40 ವರ್ಷದ ಹಿಂದೆ. ಹೌದು ಮೇಡಮ್. ಅಂದ್ರೆ ತಾವು ಕಿದ್ವಾಯಿ ಸೇರಿದ ಮೇಲೆ ಸಾಕಷ್ಟು ಮೊದಲುಗಳಿಗೆ ಸಾಕ್ಷಿ ಆಗ್ತೀರಿ. ಮೊದಲ ಮಹಿಳಾ ರೆಸಿಡೆಂಟ್ ಆಗಿರ್ಬೋದು, ಸರ್ಜನ್ ಆಗಿರ್ಬೋದು, ಹೆಡ್ ಆಗಬಹುದು, ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಾ. ಆದ್ರೆ ಸೂಪರ್ ಸ್ಪೆಷಾಲಿಟಿ ಅಂತ ಬಂದಾಗ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಯಾವಾಗ ಅಂದ್ರೆ, ಇವತ್ತು ಕ್ಯಾನ್ಸರ್ ಹಿಂದಿನ ನೀವು ಓದಿದ್ದ ಕಾಲದಲ್ಲಿ ಆಗಿರಬಹುದು, ಇವತ್ತಿನ ಒಂದು ಟ್ರೀಟ್ಮೆಂಟ್ ನೋಡಿದಾಗ ಬಹಳಷ್ಟು ವ್ಯತ್ಯಾಸ ಇದೆ ಮೇಡಮ್. ಅಂದ್ರೆ ಕ್ಯಾನ್ಸರ್ ಅಂದ್ರೆ ಅಷ್ಟು ಮೊದಲಿನಷ್ಟು ಭಯ ಉಳಿದಿಲ್ಲ, ಈಗ ಟ್ರೀಟ್ಮೆಂಟ್ ಇದೆ ಅನ್ನುವಂಥ ಒಂದು ಭರವಸೆ ಇದೆ. ಅದ್ರ ಬಗ್ಗೆ ಹೇಳಿ. ಕ್ಯಾನ್ಸರ್ ಬಗ್ಗೆ ಇವಾಗ 0 ಭಯ. ಅದು ಕೂಡ ಡಯಾಬಿಟಿಸ್, ಹೈಪರ್ ಟೆನ್ಷನ್ ತರ ಆಗಿದೆ. ಏನ್ ನೀವು ನನ್ನ ಯೂಶುವಲಿ ನಿಮ್ದು ಟಿವಿ ಪ್ರೋಗ್ರಾಮ್ ಅಲ್ಲಿ ಹೇಳ್ತೀನಿ, 2 ನಿಮಿಷ ಯಾರಿಗಾರ ಮಾತಾಡಿದ್ರೆ ಅಲ್ಲಿ ಅದು ಕ್ಯಾನ್ಸರ್ ಇದೆ ಅಂತ ಸುದ್ದಿ ಬರ್ತದೆ. ಇಫ್ ಯು ಟಾಕ್ 2 ಮಿನಿಟ್ಸ್. ಈ 1 ವಾರದಿಂದ ದುಬೈಯಿಂದ ಒಬ್ಬಳು ಹೆಣ್ಮಗಳು ಕಾಲ್ ಮಾಡಿದ್ದಾಳೆ. ಒಬರಿ ಕ್ಯಾನ್ಸರ್ ಇದೆ ಅವರಿಗೆ, ಒಬರಿ ಕ್ಯಾನ್ಸರ್ ಇದೆ. ಅವರು ಪದ್ಮ ಅವಾರ್ಡ್ದು ನಂದು ಸ್ಟೋರಿ ಓದ್ಕೊಂಡು, ನಾನು ಅಭಿಲಾಷಮ್ಮ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತೀನಲ್ಲ, ಶಿ ಹಸ್ ಡೊನೇಟೆಡ್ ಹ್ಯೂಜ್ ಅಮೌಂಟ್. ಅವಾಗ ಯಾವ ಪೇಷಂಟ್ ಕೂಡ ಆಪರೇಷನ್ ಆದ್ಮೇಲೆ ಮನೆಗೆ ಹೋಗ್ತಾನೆ ಇರಲಿಲ್ಲ. ಡೆಡ್, ಇಟ್ ವಾಸ್ ಡೆಡ್ ಅಟ್ಮಾಸ್ಫಿಯರ್. ನಾನು ಅಲ್ಲಿ ಒಬ್ಬಳೇನೇ ರೆಸಿಡೆಂಟು, ಎಲ್ಲ ಕಡೆ ಕಾಲ್ ಇರ್ತಿತ್ತು, ಡೆತ್ ಆಗಿದ್ದು, ಅದು ಇದು. ಬಿಫೋರ್ ದ ಬ್ರೇಕ್ಫಾಸ್ಟ್, ಆಫ್ಟರ್ ದ ಬ್ರೇಕ್ಫಾಸ್ಟ್, ಬಿಫೋರ್ ದ ಫುಡ್, ಆಫ್ಟರ್ ದ ಫುಡ್, ಬಿಫೋರ್ ಸ್ಲೀಪಿಂಗ್, ಆಫ್ಟರ್ ಗೆಟ್ಟಿಂಗ್ ಅಪ್, ಬರೀ ಡೆತ್ಗಳು ಸರ್ಟಿಫೈ ಮಾಡ್ಲಿಕ್ಕೆ ಇರ್ತಿತ್ತು. ಅವಾಗ ನಾನು ಪ್ಲಾನ್ ಮಾಡ್ತಿದ್ದಕ್ಕೆ ಏನಾರು ಮಾಡ್ಬೇಕಲ್ಲ, ಸಮಥಿಂಗ್ ಟು ಬಿ ಡನ್ ಫಾರ್ ದಿಸ್ ಅಲ್ಲ, ಈ ಫಿನಾಮಿನಾಗೆ ಅಂತ ವಿಚಾರ ಮಾಡ್ತಿದ್ದೆ. ನಾನು ಕಿಡ್ವಾಯಿಗೆ ಹೋಗಿದ್ದು ರಿಸರ್ಚ್ ಮಾಡ್ಲಿಕ್ಕೇನೆ. ಸೊ ಲಕ್ಕಿಲಿ ಐ ಗಾಟ್ ದ ರಿಸರ್ಚ್, ಗ್ಲೋಬಲ್ ರಿಸರ್ಚ್ ಮಾಡಿದೆ ಕೊನೆಗೆ ನಾನು. ಆ ಲೆವೆಲ್ಗೆ ನನಗೆ ಚಾನ್ಸ್ ಸಿಕ್ತು. ಬಿಕಾಸ್ ಅಲ್ಲಿ ಕಿಡ್ವಾಯಿ ಒಳಗೆ ಬರೀ 38 ಇಯರ್ಸಿಗೆ ಐ ಬಿಕಮ್ ಪ್ರೊಫೆಸರ್. ಆ ಪ್ರೊಫೆಸರ್ ಆದ್ರೆ ನಮಗೆ ತುಂಬ ಕೆಪಾಸಿಟಿ ಸಿಗ್ತದೆ, ರೆಸ್ಪಾನ್ಸಿಬಿಲಿಟಿ ಸಿಗ್ತದೆ. ಯು ಕ್ಯಾನ್ ಡೂ ದ ರಿಸರ್ಚ್, ಯು ಕ್ಯಾನ್ ಟ್ರೈನ್ ದ ಪೀಪಲ್. ಆಮೇಲೆ ಅವ್ರು ಹುಡ್ಕೊಂಡು ಬರ್ತಾರೆ, ರಿಸರ್ಚ್ ಮಾಡೋ ಮಂದಿಕ್ ಸ್ಪಾನ್ಸರರ್ಸ್ ಎಲ್ಲ ಹುಡ್ಕೊಂಡು ಬರ್ತಾರೆ. ಹಾಗಾಗಿ ನಾನು ಗ್ಲೋಬಲ್ ಬ್ರೆಸ್ಟ್ ಕ್ಯಾನ್ಸರ್ ರಿಸರ್ಚ್ ಎಲ್ಲ ಮಾಡಿದೆ. ಒಂಥರ ಗ್ರೇಟ್ ಚಾನ್ಸ್ ಕಿಡ್ವಾಯ್ದೊಳಗೆ. ನಾನು ಮಸ್ತ್ ಮಜಾ ಮಾಡಿದ್ದೇನೆ. ಎಲ್ಲ ಪೋಸ್ಟು, ಎಲ್ಲ ರೆಸ್ಪಾನ್ಸಿಬಿಲಿಟೀಸು, ಆಮೇಲೆ ಡೈರೆಕ್ಟರ್ ಪೋಸ್ಟ್ ಕೂಡ ಕೊಟ್ಟರು. ಮತ್ತೆ ಎಲ್ಲ ಪ್ರತಿ 3 ವರ್ಷಕ್ಕೆ ಭಾರ್ಗವ್ ಅವರು ಪೋಸ್ಟ್ ಕಾಲ್ ಮಾಡ್ತಿದ್ರು. ಅದಕ್ಕೆ ನಂದು ಎಲಿಜಿಬಿಲಿಟಿ ಇರ್ತಿತ್ತು. ಸೊ ಯು ಗೆಟ್ ಪ್ರಮೋಷನ್ ಎವ್ರಿ 3 ಇಯರ್ಸ್ ಅಂದ್ರೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ. ಆಮೇಲೆ ಮನೆ ಒಳಗಿಂದ ಇದೇನು ಬಡತನ ಎಲ್ಲ ಇತ್ತಲ್ಲ, ಅದು ಆಟೋಮೆಟಿಕ್ ಸಾಲ್ವ್ ಆಗಿಬಿಡ್ತು. ಅಜಯ್ ವಾಸ್ ಅ ವೆರಿ ಸಪೋರ್ಟಿವ್. ಅಜಯ್ಗೂ ಕೂಡ ಅಲ್ಲಿ KSFC ಅಲ್ಲಿ ಪೋಸ್ಟ್ ಸಿಕ್ತು. ಸೊ ಅಜಯ್ ಫಾಟ್ ಪ್ರಾಪರ್ಲಿ. ನಾನು ವೇರ್ ಆಸ್ಕಿಂಗ್ ಅಲ್ಲ, ಇದ್ರದ್ದು ಕೂಡ ವಿಷಯ, ತಂಗಿಯವರು 5 PhD ಮಾಡಿದ್ರು, 5 PhD, ಅದು ಅಜಯ್ ಸಪೋರ್ಟ್ ಮಾಡಿದ್ದು. ನಾನು ಬರೀ ನಂದು ಮಾತ್ರ ನೋಡ್ಕೊಂಡಿದ್ದೇನೆ. ಆಮೇಲೆ ಇದು ಅನ್ಮ್ಯಾರಿಡ್ ಸ್ಟೇಟಸ್ ಅದು ಇದು ಹೇಳ್ತಾರಲ್ಲ, ಇದು ದಿಸ್ ವಾಸ್ ಅ ರಿಕ್ವೈರ್ಮೆಂಟ್ ಫಾರ್ ದಿ ಸಬ್ಜೆಕ್ಟ್. ಸಬ್ಜೆಕ್ಟ್ ರಿಕ್ವೈರ್ಮೆಂಟ್. ಕ್ಯಾನ್ಸರ್ಗೆ ನೀನ್ ಎಲ್ಲ ಬಿಟ್ಟು ಸರಿ ಕಟ್ಕೊಂಡಿರ್ಬೇಕು. ಎಲ್ಲನ ನೀನ್ ಎಲ್ಲ ದಂಧೆ ಮಾಡ್ತಿದ್ರೆ ಆಗೋದಿಲ್ಲ. ಅಲ್ಲಿ ಒಂದೇ ದಂಧೆ, ಟೇಕ್ ಕೇರ್ ಆಫ್ ಯುವರ್ ಪೇಷಂಟ್. ಅದು ರಿಕ್ವೈರ್ಮೆಂಟ್. ಅದು ನಾನು ಅಡಿಯರ್ ಹಾಸ್ಪಿಟಲ್ದೊಳಗೆ ಮೆಡ್ರಾಸ್ದಾಗ ನೋಡಿದೆ. ಅಲ್ಲಿ ಶಾಂತಾ ಮೇಡಮ್ ಅನ್ಮ್ಯಾರಿಡ್, ಶಿ ಡೆಡಿಕೇಟೆಡ್ ಹರ್ ಲೈಫ್. ಆಮೇಲೆ ಟಾಟಾಗ್ ಹೋದೆ, ದಿನಶಾ ಮೇಡಮ್ ಅಂತ, ಶಿ ಡೆಡಿಕೇಟೆಡ್ ಹರ್ ಲೈಫ್. ಕಿಡ್ವಾಯ್ದೊಳಗೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದಾಗ ಇದ್ದಿದ್ರು. ಈ ಮಂದಿ ಹಿಂಗಿದ್ದಾರಂತಂದ್ರೆ ಟು ಹೆಲ್ಪ್ ದ ಪೇಷಂಟ್ಸ್ ಮ್ಯಾಕ್ಸಿಮಮ್ ಅಂಡ್ ಫರ್ಗೆಟ್ ದ ವರ್ಲ್ಡ್. ಆಮೇಲೆ ಫರ್ಗೆಟ್ ದಟ್. ಮತ್ತೆ ಪಗಾರ್ ಕೊಡ್ತಿದ್ರಲ್ಲ ನಮಗೆ, ಪಗಾರ್ ಕೊಟ್ಟಾಗೆ ನೀನ್ ಕೆಲಸ ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಅಲ್ವಾ? ಆಮೇಲೆ ಬ್ಯೂಟಿಫುಲ್ ಪಗಾರ್, ಅಷ್ಟು ಬಿಗ್ ಪಗಾರು ಚಿಕ್ಕ ವಯಸ್ಸಿಗೆ ಸಿಕ್ಕರೆ ಮತ್ತು ಓಡ್ತದಿಲ್ಲ ಮನುಷ್ಯ. ಸೊ ಐ ಟು ರನ್ ಫ್ರಮ್ ಒನ್ ಬ್ಲಾಕ್ ಟು ದಿ ಅದರ್ ಬ್ಲಾಕ್. ಸೊ ಇದು ಕ್ಯಾನ್ಸರ್ ಫೀಲ್ಡು ಬ್ಯೂಟಿಫುಲ್. ಇವಾಗ ಎಲ್ಲ ಪೇಷಂಟ್ ಮನೆಗೆ ಹೋಗ್ತಾರೆ, ಸ್ಟೇಜ್ 4 ಪೇಷಂಟ್ ಮನೆಗೆ ಹೋಗ್ತಾರೆ, ದೇ ಆರ್ ಲಿವಿಂಗ್ ನಾರ್ಮಲಿ. ಅದು ಬಿಕಾಸ್ ಆಫ್ ರಿಸರ್ಚ್. ಬಿಕಾಸ್ ಆಫ್ ರಿಸರ್ಚ್ 90s ಕಿಡ್ವಾಯ್ದೊಳಗೆ ರಿಸರ್ಚ್ ಬಂತು. ಅದು ಬರೀ ಮೆಡಿಕಲ್ ಸೈಡೇ ಉಳಿದಿತ್ತು, ಸರ್ಜಿಕಲ್ ಸೈಡ್ ಬಂದಿದ್ದಿಲ್ಲ. ಹಾಗೆ ನನಗೆ ಸ್ಪಾನ್ಸರರ್ ಹುಡ್ಕೊಂಡು ಬಂದರು. ತುಂಬಾ ಫೇಮಸ್ ಮಂದಿಗೆ ಹುಡುಕಿ ಕೊಡ್ತಾರೆ ಸ್ಪಾನ್ಸರರ್, ಬಿಕಾಸ್ ಯು ಹ್ಯಾವ್ ಟು ಎನ್ರೋಲ್ ಅಂಡ್ ಶೋ.
ಅದು ಪೇಷಂಟ್ ಎನ್ರೋಲ್ಮೆಂಟ್ ಅಂತ ಇರ್ತದೆ ರಿಸರ್ಚ್ ಒಳಗೆ. ಸೊ ಅವಾಗ ನನಗೆ ಯೂನಿಟ್ ಸಿಗ್ಬೇಕಿರ್ತದೆ. ಯೂನಿಟ್ದಾಗ ಆದ್ರೆ ಐ ವಿಲ್ ಹ್ಯಾವ್ ಆಲ್ ದ ಲಿಬರ್ಟಿ ಟು ಎನ್ರೋಲ್ ಮೈ ಪೇಷಂಟ್ಸ್. ಅದು ರಿಸರ್ಚ್ ಬಗ್ಗೆ ಹೇಳಿ ಮಾಡಿ ಎನ್ರೋಲ್ ಮಾಡ್ಲಿಕ್ಕೆ ಇರ್ತದೆ. ಹಾಗಾಕೊಂಡು ಗಾಡ್ ಮೇಡ್ ಮೀ ದ ಪ್ರೊಫೆಸರ್ ವೆರಿ ಅರ್ಲಿ ಏಜ್. ಸೊ ಅವಾಗೆ ಇದೆಲ್ಲ ಚಾನ್ಸಸ್ ಸಿಕ್ತು ನನಗೆ. ನೋಡಿ, ಎಲ್ಲ ಸಣ್ಣ ವಯಸ್ಸಿಗೆ ಸಿಕ್ಕಿದ್ದು, ಮತ್ತು ಇನ್ನೊಂದು ಕಡೆಗೆ ತುಂಬ ಕಾಂಪ್ಲಿಕೇಟೆಡ್, ನನಗೆ ತುಂಬ ಕಷ್ಟ ಅನಿಸಿದ್ದು ಅಂತ ಸಿಚುಯೇಷನಿನ ಸರ್ಜರಿಯ ಬಗ್ಗೆ ಯಾವುದೋ ನೆನಪಿದ್ರೆ ಹೇಳಿ ಅಮ್ಮ. ನೆನಪಿದ್ದು ನಂದು VIP ಯೂನಿಟ್ ಅಂತ ಹೇಳ್ತಿದ್ರು. ಎಲ್ಲ VIP ಪೇಷಂಟ್ಸು, ಆಲ್ VIPs ಯೂಸ್ ಟು ಸೆಂಡ್ ಮಿ ದ ಕೇಸಸ್. ಟು ಮೈ ನಾಲೆಜ್ ನಾನು ರಿಟೈರ್ಮೆಂಟ್ ಆಗುವಾಗ ಹೇಳ್ತಿದ್ರಂತೆ, ಅವಳೊಬ್ಳೆ ಸರ್ಜನ್ ಇದ್ದಾಳೆ ಇಲ್ಲಿ, ನಾವು ಕೂಡ ಸರ್ಜನ್ ಇದ್ದೀವಿ ಅಂತ ಪೇಷಂಟ್ಗಳಿಗೆ ಕ್ಯಾಪ್ಚರ್ ಮಾಡ್ತಿದ್ರಂತೆ ಆನ್ ದ ರೋಡ್ ಇನ್ ಫ್ರಂಟ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಐ ವಾಸ್ ಬವರ್ ಹರ್ಡ್ ಇಟ್. ಹಾಗಾಗಿ ನಂದು VIP ಯೂನಿಟ್ ಅಂತ ಹೇಳ್ತಿದ್ರು. ಎಲ್ಲ VIPಗಳು ಕಳ್ಸೋದು ಹಾಗಾಗೆ ಪಾಪ್ಯುಲರ್ ಮಾಡಿದ್ದು. ಬಾಬುರಾವ್ ಮಗಳಿದ್ದಾಳೆ, ಅಲ್ಲಿ ಹೋಗ್ರಿ ಕೆಲಸ ಮಾಡ್ತಾಳೆ, ಅವಳು ಗುಲ್ಬರ್ಗಾ ಡಾಕ್ಟರ್ ಅಂತಾನೆ ಕರಿತಿದ್ರು. ಆ ಲೆವೆಲ್ಗೆ ಪೇಷಂಟ್ಸ್ ಬರುವಾಗ ಅಷ್ಟೊಂದು ಪಾಪ್ಯುಲಾರಿಟಿ ಇದ್ದಾಗೆ ನಿನ್ನ ಕೆಲಸ ಮಾಡ್ಲಿಕ್ಕೆ ಅಷ್ಟೊಂದು ದೊಡ್ಡ ಪಗಾರ ಇರುವಾಗ ಅಲ್ರ. ಸೊ ನಥಿಂಗ್ ಕೇಮ್ ಇನ್ ಮೈ ವೇ. ಕಾಂಪ್ಲಿಕೇಶನ್ ವಿಷಯ. ಸೊ ಐ ವಾಸ್ ವೆರಿ ಸಕ್ಸಸ್ಫುಲ್ ಸರ್ಜನ್. ಪೇಷಂಟ್ಸ್ ಎಲ್ಲ ಮಸ್ತಾಗಿ ಮನೆಗೆ ಹೋಗ್ತಿದ್ದು, ಸ್ಮೈಲ್ ಕೊಡ್ತಿದ್ದು, ಯು ನೋ ಆಲ್ ದಟ್. ಅಷ್ಟು ಅಪ್ಪ ಹೇಳಿದ್ದು, ನೋಡು ವಿಜಯ್, ನಾನು ಅಪ್ಪನಿಗೆ ಹೇಳಿದೆ, ನೋಡಪ್ಪ ಅವರು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗ್ತಾರಲ್ಲ, ಸ್ಮೈಲ್ ಕೊಡ್ತಾರಲ್ಲ, ಆ ದಿನ ಅಂಥ ಸ್ಮೈಲ್ ಜಗತ್ತದೊಳಗೆ ಎಲ್ಲಿ ಸಿಗಲ್ಲ ಅಂತ ಅಪ್ಪನಿಗೆ ಹೇಳಿದ್ದೆ ನಾನು. ಸೊ ವೆರಿ ವೆರಿ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಕಿಡಬೈ ಒಳಗೆ. ಸಿಸ್ಟರ್ಸ್ ತುಂಬಾ ಹೆಲ್ಪ್ ಮಾಡ್ತಿದ್ರು ನನ್ನ ಪೇಷಂಟ್ಸ್ಗೆ. ಅಟೆಂಡರ್ಸ್, ಅದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಪೇಷಂಟ್ಸ್ಗೆ ವಾರ್ಡಿಂದ ಹೋಗುವಾಗ ಅಟೆಂಡರ್ಸು ಆ ಥಿಯೇಟರ್ ಒಳಗೆ ಬಿಡುವಾಗ ಇವರ್ ಇನ್ ದ ಬೆಸ್ಟ್ ಆಫ್ ದ ಹ್ಯಾಂಡ್ಸ್ ಅಂತ ಅದು ಹೇಳೋದು. ಆಮೇಲೆ ಆ ಪೇಷಂಟ್ ಸರ್ಜರಿ ಆದ್ಮೇಲೆ ಒಯ್ದು ICUದಾಗ ಬಿಡುವಾಗ ಇದು ಮೇಡಮ್ ಕೇಸ್ ಇದೆ ಅಂತ ಸಿಸ್ಟರ್ಗೆ ಅವರು ಹೆದರ್ಸೋದು. ಯಾರು ಅಟೆಂಡರ್ಸ್ ಅಂದ್ರೆ ನೀನ್ ಚಂದ ನೋಡ್ಕೋಬೇಕು, ಮಲಗೋಗಿಲ್ಲ ಅಂತ. ಅಷ್ಟು ಪ್ರೀತಿಯಿಂದ ಸಿಸ್ಟರ್ಸ್ ಎಲ್ಲ ಕೇರ್ ಮಾಡ್ತಿದ್ರು, ಮೇಡಮ್ ಪೇಷಂಟ್ ಅಂತ. ಸೊ ಹಾಗಾಕೊಂಡು ಪೇಷಂಟ್ಸ್ ಎಲ್ಲ ಮನೆಗೆ ಹೋಗ್ತಿದ್ರು. ಆ ರೇಡಿಯಾಲಜಿ ಡಿಪಾರ್ಟ್ಮೆಂಟಿಗೆ ಹೋದ್ರೆ ಇದು ದೇಶಮಾನ್ಯ ಮಾಡಿದ ಕೇಸ್ ಇದು, ಅವಳದು ಬೇರೆನೇ ಬೇರೆ ಅಂತ ಮಾತಾಡ್ತಿದ್ರು. ಬಟ್ ಒನ್ ಡೇ ವಿಜಯಲಕ್ಷ್ಮಿ ಅಂತ ಪೇಷಂಟು ಬಿದರಿಂದ ಬಂದಿತ್ತು. Some VIP people had got. So I lost Vijayalakshmi on the table. ಹೌದು, ಅದು ಫಸ್ಟ್ ಡೆತ್ ಇನ್ ಮೈ ಹ್ಯಾಂಡ್ಸ್. ವಿಜಯಲಕ್ಷ್ಮಿದು ಅದು ಪೆಲ್ವಿಕ್ ಟ್ಯೂಮರ್ ಅಂತ ಇಲ್ಲಿ ಕೆಳಗಡೆ ಗಡ್ಡೆ ಇತ್ತು. ಇಟ್ ವಾಸ್ ಅ ಡಿಫಿಕಲ್ಟ್ ಕೇಸ್. ಸೊಲ್ಲಾಪುರಕ್ಕೆ ಹೋಗಿದ್ರು. ಗುಲ್ಬರ್ಗ ಪೇಷಂಟ್ಸ್ ಎಲ್ಲ ಸೊಲ್ಲಾಪುರಕ್ಕೆ ಹೋಗೋದು ಒಂದು ರೂಢಿ ಇದೆ, ಕ್ಲೋಸ್ ಇದೆ ಅಲ್ಲ ಸಮೀಪ. ಸೊ ಅಲ್ಲಿ ಹೋಗಿ ಬಂದಿದ್ರು. ಕುಲಕರ್ಣಿ ಅನ್ನೋರು ಅಲ್ಲಿ ಓಪನ್ ಮಾಡಿದ್ರು ಸೊಲ್ಲಾಪುರದೊಳಗೆ. ದೆನ್ ಅಲ್ಲಿ ಅದು ಆಗಿಲ್ವಂತೆ ಕ್ಲೋಸ್ ಮಾಡ್ಕೊಂಡು ಬಂದಿದ್ರು. ಅಲ್ಲಿ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಕ್ಲೋಸ್ ಮಾಡ್ತೀವಿ, ಓಪನ್ ಅಂಡ್ ಕ್ಲೋಸ್ ಅಂತ ಹೇಳ್ತೀವಿ ಅದಕ್ಕೆ ಆಪರೇಷನ್ಗೆ. ಸೊ ಅಲ್ಲಿಂದ ನಾನು ಇದ್ದ ಸಲುವಾಗಿ ಕೇಳ್ಕೊಂಡು ಅವರು VIP ಮಂದಿ ನನ್ನ ಹತ್ರ ಬಂದಿದ್ರು. ಸೊ ಅವ್ರು ಬಂದ ಮೇಲೆ ನಾವು ಪೇಷಂಟ್ ಅಡ್ಮಿಟ್ ಮಾಡಿದೆವು. ಆ ಡಾಕ್ಟರ್ಗೆ ಕುಲಕರ್ಣಿ ಅವ್ರಿಗೆ ಲೈನ್ ಮೇಲೆ ತಗೊಂಡು ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್ ಇನ್ ದ ಥಿಯೇಟರ್ ಡಿಸ್ಕಸ್ ಮಾಡಿದೆವು. ಅಲ್ಲಿ ಒಂದು ಫೋನ್ ಬೂತ್ ಇತ್ತು ಅಲ್ಲಿ ಕಿಡಬೈ ಒಳಗೇನೆ, ಅಲ್ಲೇನೆ ಅವ್ರಿಗೆ ಲೈನಲ್ಲಿ ತಗೊಂಡು ಮಾತಾಡ್ದೆವು ನಾವು. ಬಿಕಾಸ್ ಅವಾಗೆಲ್ಲ ಮೊಬೈಲ್ ಎಲ್ಲ ಇರಲಿಲ್ಲ. ಸೊ ಮಾತಾಡಿದೆ. ದೆನ್ ಹಿ ಕೇಮ್ ಆನ್ ಲೈನ್, ಎಕ್ಸ್ಪ್ಲೇನ್ ಮಾಡಿದ್ರು, ಇಲ್ಲ ನಾವೇನು ಮಾಡಿಲ್ಲ, ಓಪನ್ ಮಾಡಿ ಕ್ಲೋಸ್ ಮಾಡಿದ್ದೇವಂತ. ನಾನು ಮತ್ತೆ ಇಲ್ಲಿ MRI ಮಾಡ್ಕೊಂಡೆ ಕಿಡಬೈ ಒಳಗೆ, ಆಪರೇಷನ್ಗೆ ಬರುತ್ತೆ ಇಲ್ಲ ಅಂತ ಟೆಸ್ಟ್ ಮಾಡಲಿಕ್ಕೆ. ಸೊ MRI ಪ್ರಕಾರ ಓಪನ್ ಮಾಡ್ಬೋದು, ಸರ್ಜರಿಗೆ ಬರ್ತದೆ ಅಂತ ಕನ್ಕ್ಲೂಡ್ ಮಾಡಿದ್ರು ನಮ್ದು ರೇಡಿಯಾಲಜಿ ಡಿಪಾರ್ಟ್ಮೆಂಟ್. ಸೊ ಅದ್ರ ಪ್ರಕಾರ ನಾನು ಓಪನ್ ಮಾಡಿದೆ. ನಾವು ಟ್ಯೂಮರ್ ತೆಗ್ದೆವು, ಚೆಂದಾಗಿ ಬಂತದ್ದು ಟ್ಯೂಮರ್ ಬಂತು. ಅಂದರೆ ನಮಗೆ ಕೈ ಹಾಕ್ಲಿಕ್ಕೆ ಸ್ಪೇಸ್ ಇರಬೇಕು. ಪೇಷಂಟ್ ಆ ಗಡ್ಡೆಯಿಂದ ಹೋಗ್ಲಿಕ್ಕೆ, ನನಗೆ ಲಿಫ್ಟ್ ಮಾಡಲಿಕ್ಕೆ ಅಲ್ಲಿ ನನಗೆ ಅದು ಸ್ಪೇಸ್ ಸಿಗ್ಬೇಕು. ಸ್ಪೇಸ್ ಸಿಕ್ಕಿತ್ತು, ಎಲ್ಲ ಸಿಕ್ಕಿತ್ತು. ಸೊ ವಿ ಲಿಫ್ಟೆಡ್ ದ ಟ್ಯೂಮರ್ ತೆಗ್ದೆವು ಪೇಷಂಟ್ ಬಾಡಿಯಿಂದ. ಆ ಟ್ಯೂಮರ್ ಬೆಡ್ ಅಂತ ಇರ್ತದೆ, ಅದು ಬೆಡ್ ಇಂದ ಬ್ಲೀಡ್ ಆಗೋ ಚಾನ್ಸ್ ಇರ್ತದೆ.
ಓಕೆ ಸೊ ಬಟ್ ನಾವು ಪೇಷಂಟಿಗೆ ಹೇಳಿರ್ತೀವಿ ಹಾ. ಈ ಥರ ಚಾನ್ಸಸ್ ಇರ್ತದೆ, ಎನಿಥಿಂಗ್ ಈಸ್ ಪಾಸಿಬಲ್ ಆನ್ ದ ಟೇಬಲ್ ಅಂತ ಓಕೆ ಬರ್ಸ್ಕೊಂಡಿರ್ತೀವಿ, ಅದು ಕನ್ಸೆಂಟ್ ತಗೊಂಡಿರ್ತೀವಿ. ಸೊ ಆ ಟ್ಯೂಮರ್ ಬ್ಲೀಡ್ ಅಂತ ಇರ್ತದೆ. ಟ್ಯೂಮರ್ ಬ್ಲೀಡ್ ಸಮ್ಟೈಮ್ಸ್ ಅನ್ಕಂಟ್ರೋಲೇಬಲ್ ಇರ್ತದೆ. ಸೊ ಇಟ್ ವಾಸ್ ಅನ್ಕಂಟ್ರೋಲೇಬಲ್ ಬ್ಲೀಡ್. ಓಕೆ ಸೊ ಎಲ್ಲ ಪೇಷಂಟ್ ಬಾಡಿ ಒಳಗೆ ಎಷ್ಟು ಬ್ಲಡ್ ಇತ್ತು ಎಲ್ಲ ಕೆಳಗಡೆ ಅಯ್ಯೋ ಫ್ಲೋರ್ ಮೇಲೆ. ಅದು ಇಟ್ ವಾಸ್ ಆಲ್, ನಾವು ಕ್ಲೀನ್ ಮಾಡ್ತಾ ಇದ್ದಿದ್ದೆವು ಹಾಗೆ ಬ್ಲೀಡ್ ಆಗ್ತಿತ್ತು, ನಾವು ಕ್ಲೀನ್ ಮಾಡ್ತಾ ಇದ್ದಿದ್ದು ಹಾಗೆ, ಎಲ್ಲ ಟ್ರೈ ಮಾಡಿದೆವು. ಅದೆಲ್ಲ ಕಂಟ್ರೋಲ್, ಬ್ಲೀಡಿಂಗ್ ಕಂಟ್ರೋಲ್ ಅಂತ ಮೆಥಡ್ಸ್ ಇರ್ತದೆ, ಅದೆಲ್ಲ ಟ್ರೈ ಮಾಡಿದೆವು. ಮತ್ತು ಡಾಕ್ಟರ್ ಕೃಷ್ಣಮೂರ್ತಿ ತುಂಬ ಹುಷಾರಿದ್ದಾರಲ್ಲ, ಅವ್ರಿಗೆ ಕರೆದೆ. ಐ ಯೂಸ್ ಟು ಕಾಲ್ ಹಿಮ್, ಕೃಷ್ಣಮೂರ್ತಿ ಬನ್ನಿ ಈ ಥರ ಅಂತ. ಮತ್ತೆ ಕರೆದ್ರು, ಅವರು ಥಿಯೇಟರ್ದಾಗಿದ್ದವ್ರು ಕರೆದ್ರು. ಕೃಷ್ಣಮೂರ್ತಿ ಆಲ್ಸೋ ಕೇಮ್, ಬಟ್ ವಿ ಕುಡ್ ನಾಟ್ ಹೆಲ್ಪ್ ಹರ್ ಟು ಸರ್ವೈವ್. ಟೇಬಲ್ ಡೆತ್ ಆಯಿತು. ವಿಜಯಲಕ್ಷ್ಮಿಗೆ 4 ಮಕ್ಕಳಿದ್ದಾವೆ. ವಿಜಯಲಕ್ಷ್ಮಿ ಏಜ್ ಹಂತಾಪರಿ ಆಗಿದ್ದಿಲ್ಲ, 40+, 50 ಒಳಗೆ. ದೆನ್ ವಿಜಯಲಕ್ಷ್ಮಿಗೆ ಬ್ಲೈಂಡ್ ಗಂಡ. ಅವ್ರ ಮನೆಯವರೆಲ್ಲ ತುಂಬ ತಿಳ್ಕೊಂಡಿದ್ರು ಕಿಡ್ವೈ ಬಗ್ಗೆ, ನನ್ನ ಬಗ್ಗೆ. ಸೊ ದೇ ಹ್ಯಾಡ್ ಬ್ರಾಟ್, ಸೊ ವಿ ಪ್ಯಾಕ್ಡ್ ಆ್ಯಂಡ್ ಸೆಂಟ್ ವಿಜಯಲಕ್ಷ್ಮಿ. ಅದು ಡೆಡ್ ಎಕ್ಸ್ಪೀರಿಯನ್ಸ್. ನಂದು 8 ದಿನ ಮಲಗಿಲ್ಲ ನಾನು. ಆ ವಿಜಯಲಕ್ಷ್ಮಿಗೆ ಪ್ಯಾಕ್ ಮಾಡಿ ಕಳಿಸಿದ್ದು. ಅವ್ರ ಮಕ್ಕಳೆಲ್ಲ ಬೆಳೆದಿರ್ಬೇಕು ಇವಾಗ. ದಿಸ್ ಇಸ್ ದ ಇದು ಡರ್ಟಿಯೆಸ್ಟ್ ಎಕ್ಸಾಂಪಲ್, ಡಿಫಿಕಲ್ಟ್ ಕೇಸ್ ಐ ಕ್ಯಾನ್ ಶೇರ್ ವಿತ್ ಯು. ಆದ್ರೆ ಎಲ್ಲೋ ಒಂದು ಈ ತರದ ಎಕ್ಸೆಪ್ಷನಲ್ ಕೇಸ್ ಇರುತ್ತೆ ಮೇಡಮ್. ಆದ್ರೆ ಒಂದು ಸಮಾಧಾನ ಅಂದ್ರೆ ಇವತ್ತು ಬಹುತೇಕ ಎಲ್ಲ ಕ್ಯಾನ್ಸರ್ಗಳಿಗೂ ಟ್ರೀಟ್ಮೆಂಟ್ ಇದೆ. ನೀವು ಹೇಳ್ತೀರಿ ಇವತ್ತು ಅಂದ್ರೆ ಸ್ಟೇಜ್ 4 ಇರುವಂತಹ ಕ್ಯಾನ್ಸರ್ ಕೂಡ ಖುಷಿಯಿಂದ ಮನೆಗೆ ಹೋಗ್ತಾರೆ ಅನ್ನೋಂಥದ್ದು. ಆದ್ರೆ ಇವತ್ತಿನ ಅಂದ್ರೆ ಕ್ಯಾನ್ಸರೇ ಕಾಮನ್ ಆಗಿರುವಾಗ ಯಾವ ಕ್ಯಾನ್ಸರ್ ಹೆಚ್ಚು ಕಾಮನ್ ಅಂತ ನೀವು ನೋಡಿರುವಂತದ್ದು ಇವತ್ತು ಅಂದ್ರೆ ಬಹಳಷ್ಟು ಜನರಿಗೆ ಸ್ಟೇಜ್ 2, 3 ಅಥವಾ 4ಗೆ ಬರ್ತಾರೆ ಡಾಕ್ಟರ್ಗೆ. ಅಂದ್ರೆ ಅರಿವಿರಲ್ಲ, ಒಂದು ಆರಂಭಿಕ ಲಕ್ಷಣಗಳು ಅಂತ ಏನಾದ್ರು ಹೇಳ್ಬೋದು? ಅದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಜಾಯ್ನ್ ಆದಾಗೆ ಗುಲ್ಬರ್ಗದಿಂದ ಈವನ್ ಗೈನಕಾಲಜಿಸ್ಟ್ ಬರ್ತಿದ್ರು ಸ್ಟೇಜ್ 4 ಅಲ್ಲಿ. ಆ ಲೆವೆಲ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಮತ್ತೆ ಮನೆ ವಿಷಯ ಒಂದೆರಡು ಹೇಳಲೇಬೇಕು. ಅವ್ವ ಹ್ಯಾಡ್ ಓವೇರಿಯನ್ ಕ್ಯಾನ್ಸರ್. ಐ ಲಾಸ್ಟ್ ಅಮ್ಮ ವಿತ್ ಓವೇರಿಯನ್ ಕ್ಯಾನ್ಸರ್. ಆಮೇಲೆ 2 ವರ್ಷದ ಹಿಂದೆ ಒಬ್ಳು ತಂಗಿ, ವೆರಿ ಬಿಗ್ ನಾಗರತ್ನ, ವೆರಿ ಬಿಗ್ ಸೋಷಿಯಲ್ ವರ್ಕರ್ ನಾಗು. ನಾವು ನಾಗರತ್ನಗೆ ನಾಗು ಅಂತ ಕರಿತಿದ್ದೆವು. ನಾಗು ವಾಸ್ ಕಮ್ಯುನಿಟಿ ಅಫೇರ್ಸ್ ಆಫೀಸರ್ ಆಗಿ ಅಲ್ಲಿ ಕಾರ್ಪೊರೇಷನ್ ಗುಲ್ಬರ್ಗದಲ್ಲಿ ಕೆಲಸ ಮಾಡ್ತಿದ್ಲು. ಈ ಮನೆಗೆ ಹೋಗಿ ಮಂದಿಗೆ ರೋಜ್ಗಾರ್ ಯೋಜನಾ, ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನಾ ವಿಷಯವಾಗಿ ಹಟ್ ಟು ಹಟ್ ಹೋಗಿ ಎಲ್ಲ ಪ್ರಚಾರ ಮಾಡಿ ಅವ್ರಿಗೆ ತಿಳಿಸ್ತಿಳು ಅದು ಅಂದ್ರೆ ಏನು ಅಂತ. ಅದ್ರ ಲಾಭ ಎಲ್ಲ ಒಬ್ಬರ ಮನೆಗೆ ಹೋಗಿ ಹೇಳ್ತಿಳು ತಂಗಿ ನಾಗರತ್ನ ಬ್ರೈನ್ ತುಂಬೆಲ್ಲ ಬರೀ ಕ್ಯಾನ್ಸರ್ ಇತ್ತು. ಅವಳಿಗೆ ಗೊತ್ತಾಗಿದ್ದು. ಎಲ್ಲ ಹೋಗಿ ಟೆಸ್ಟ್ ಮಾಡ್ಕೊಂಡಾಳ, ಎಕ್ಸ್ರೇ CT ಸ್ಕ್ಯಾನ್ ಮಾಡ್ಕೊಂಡಾಳ. ಅದ್ರೊಳಗೆ ಬ್ರೈನ್ ಡೆಪಾಸಿಟ್ಸು. ನಾನು ಹೇಳಿದೆ ಬ್ರೈನಿಗೆ ಹೋದ್ಮೇಲೆ ಅದು ಏನು ಸರಿ ಹೋಗ್ತದೆ, ಅವಳಿಗೆ ಪ್ಯಾಲಿಯೇಟಿವ್ ಕೇರ್ ಕೊಡೋಣ ಅಂತ. ಪ್ಯಾಲಿಯೇಟಿವ್ ಕೇರ್ ಅಂತ ಇರ್ತದೆ, ಅದು 24 ಗಂಟೆ ಕೇರ್. ದಟ್ ಈಸ್ ಕಾಲ್ಡ್ ಪ್ಯಾಲಿಯೇಷನ್. ಪ್ಯಾಲಿಯೇಷನ್ ಅಂದ್ರೆ ಪೇಷಂಟಿಗೆ ಏನು ಕಷ್ಟ ಇದೆ ಅದು ಹೆಲ್ಪ್ ಮಾಡೋದು. ಸಿಂಪ್ಟೊಮೆಟಿಕ್ ಕೇರ್ ಅಂತ. ಸುಮ್ಮನೆ 108 ಟೆಸ್ಟ್ ಮಾಡಿ ಅವರಿಗೆಲ್ಲ ಹೈರಾಣ ಮಾಡಿ. ಸೊ ತಂಗಿಗೆ ಏನೇನು ಇಷ್ಟ ಇದೆ ಅದೆಲ್ಲ ತಿಂಡಿ ಮಾಡಿಕೊಟ್ಟೆವು. ಅವ್ವನ ಬಳಗ ಒಬ್ರು ತಿಂಡಿ ಮಾಡಿಕೊಡ್ತಿರು. ಅವಳಿಗೆ ಏನೇನು ಇಷ್ಟ ಇದೆ ಕೇಳ್ತಿದ್ದೆವು. ಅವಳು ಏನು ಹೇಳ್ತಾಳೆ ಅದು ಮಾಡಿಕೊಟ್ಟಿದ್ದೆವು. ಕೃಷ್ಣಮೂರ್ತಿ ಟ್ಯಾಬ್ಲೆಟ್ ಬರ್ಕೊಟ್ರು. ಮನೆಯವರೇ ಟ್ರೀಟ್ ಮಾಡಬಾರ್ದು ಮನೆಯವರಿಗೆ. ಕೃಷ್ಣಮೂರ್ತಿ ಟ್ಯಾಬ್ಲೆಟ್ ಬರ್ಕೊಟ್ರು. 9 ತಿಂಗಳು ತಂಗಿ ಸರ್ವೈವ್ ಆದ್ಲು ಆ ಪ್ಯಾಲಿಯೇಟಿವ್ ಕೇರಲ್ಲಿ. ಮತ್ತೆ ತಂಗಿ ಚಂದ ಪಗಾರ ಬರ್ತಿತ್ತು. ನಾನು ಹೇಳಿದೆ ಅವಳ ಪಗಾರ ಎಲ್ಲ ಖರ್ಚು ಮಾಡೋಣ, ಅವಳಿಗೆ ಆರಾಮಾಗಿಡೋಣ ಅಂತ. ಸೊ ಶಿ ಲಿವ್ಡ್ ಫಾರ್ 9 months. ಸೊ ಇದು ಎಲ್ಲ ಮನೆದ ಎಕ್ಸ್ಪೀರಿಯನ್ಸು. ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್, ಯಾರು ಅಫೆಕ್ಟೆಡ್ ಮಂದಿ ಇರ್ತಾರೆ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಕ್ಯಾನ್ಸರ್ಗೆ ಅಂತ ಇದೆ. ಅದು ಡಿಕ್ಟಮ್. ನನಗೆ ನಮ್ದು ಸೆಂಟ್ರಲ್ ಗೌರ್ಮೆಂಟ್ ಅವರು IIIT ಕೋಟೆಮ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅದ್ರ ಚೇರ್ಪರ್ಸನ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು 2023 ಆಮೇಲೆ ಮೊನ್ನೆ 2024 IIIT DM ಅಂತಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ
ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಕರ್ನೂಲ್ದೊಳಗೆ ಆಂಧ್ರ ಪ್ರದೇಶದೊಳಗೆ ಅಲ್ಲಿ ಅಡಿಷನಲ್ ಚಾರ್ಜ್ ಕೊಟ್ಟಾರೆ ಚೇರ್ಪರ್ಸನ್ದು. ಓಕೆ. ಸೊ ನಾನು ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಯಾಕೆ ಹಾಕಿದ್ದಾರೆ ನನಗೆ ಈ ಟೆಕ್ನಾಲಜಿ ಮಂದಿ ಕೂಡ, ನಾ ಸರ್ಜನ್ ಇದ್ದು ನಾನೇನ್ ಮಾಡ್ತೀನಿ ಅಂತ ಇಷ್ಟು ವಂಡರ್ ಯಾಕೆ ಕೊಟ್ಟಿದ್ದಾರೆ ಇವ್ರು ಚೇರ್ಪರ್ಸನ್ ಅಂತ. ಅಲ್ಲಿ ನಾನು ಫಸ್ಟ್ ಡೇ ಇದಕ್ಕೆ ಹೋದೆ ಕರ್ನೂಲ್ದೊಳಗೆ ಇನ್ಸ್ಪೆಕ್ಷನ್ಗೆ. ಹೋದರೆ ಒಂದು ಸ್ಕಾಲರ್ PhD ಮಾಡೋ ಹುಡುಗ ಹ್ಯಾಸ್ ಗಾಟ್ ದ ಪೇಟೆಂಟ್. ಅಲ್ಲಿ ನನಗೆ ಮೆಡಿಕಲ್ ಪೇಪರ್ ತೆಗೆದು ತೋರಿಸ್ತು, ಎಂಡೋಮೆಟ್ರಿಯೋಸಿಸ್ ಅಂತ, ಅದು ಹೆಣ್ಮಕ್ಳದ್ದು ಪ್ರಾಬ್ಲಮ್. ಅಯ್ಯೋಪ್ಪ, ದಿಸ್ ಇಸ್ ಮೈ ರಿಸರ್ಚ್ ಏರಿಯಾ ಅಂತಂದೆ ನಾನು, ದಿಸ್ ಇಸ್ ಮೈ ರಿಸರ್ಚ್ ಪ್ಲೇಸ್ ಅಂತ. ಸೊ ಅಫೆಕ್ಟೆಡ್ ಅಲ್ಲ, ಕ್ಯಾನ್ಸರ್ ಅಫೆಕ್ಟೆಡ್ ಮಂದಿ ವಿ ಹ್ಯಾವ್ ಟು ಡೂ ಸಮಥಿಂಗ್. ಸೊ ಅಲ್ಲಿ ಬೋತ್ ದ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್, ಹೀಗೆ ಈ ಕ್ಲಿನಿಕಲ್ ಮಂದಿ ಟೆಕ್ನಾಲಜಿ ಇನ್ಸ್ಟಿಟ್ಯೂಟಿಗೆ ಹೋಗ್ಬೇಕು. ನಾವು ಟೆಕ್ನಾಲಜಿ ಅವರು ಮತ್ತು ನಾವು ಸೇರಿ ಏನಾದರೂ ಅರ್ಲಿ ಡಿಟೆಕ್ಷನ್ ಮಾಡಿ ತೋರಿಸ್ಬೇಕು ಜಗತ್ತಿಗೆ. ಸೊ ಇಟ್ ಇಸ್ ಅ ಚಾನ್ಸ್ ಫಾರ್ ಬಿ. ಸೊ ದೇವ್ರು ನನಗೆ ಅಲ್ಲಿ ಟೆಕ್ನಾಲಜಿ ಮಂದಿ ಹತ್ರ ಕರ್ಕೊಂಡು ಹೋಗಿದ್ದಾನೆ. ಕ್ಲಿನಿಕಲ್ ಮನುಷ್ಯ, ಟೋಟಲಿ ಯುವರ್ ಎಕ್ಸ್ಪರ್ಟ್ ವಿತ್ ದ ಫೀಲ್ಡ್. ಸೊ ಹಾಗೇನೆ ನನ್ನ ಸ್ಟೂಡೆಂಟ್ ಒಬ್ಬರಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಕಳಿಸಿದ್ದೆ ನಾನು ಈ ಥರ ಬಂದಿದ್ದೇನೆ ಕರ್ನೂಲ್ಗೆ, ಈ ಥರ ಇನ್ಸ್ಪೆಕ್ಷನ್ ಇದೆ ಅಂತ, ನೀನು ಹೇಗೆ ಹೆಲ್ಪ್ ಮಾಡ್ತೀನಿ ನೋಡಂತ. ಅವರು ಡೈರೆಕ್ಟರ್ ಇದ್ದಾರೆ ಹೈದ್ರಾಬಾದಲ್ಲಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ. ಸೊ ಶ್ರೀನಿವಾಸ್ಗೆ ಹೇಳಿದ್ರೆ, ಮೇಡಮ್ ವೈ ಯು ವಾಂಟ್ ಮೈ ಹೆಲ್ಪ್, ಕರ್ನೂಲ್ದೊಳಗೆ ನಿಮಗೆ ಟೀಮ್ ಗೊತ್ತು ಮಾಡ್ತೀನಿ ಅಂತ. ಅವ್ರು ನನಗೆ ಮೆಸೇಜ್ ಕಳಿಸಿದ್ರು. ಈ ಕರ್ನೂಲ್ದು ಸ್ಟೇಟ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತಿದೆ, ಸ್ಟೇಟ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಕರ್ನೂಲ್ದು. ಆ ಡೈರೆಕ್ಟರು ವಿ ವಿಲ್ ಕಮ್ ಅಂಡ್ ಮೀಟ್ ಯು ಮೇಡಮ್ ಅಂತ ಹೇಳಿ. ಓ ಮೈ ಗಾಡ್, ಆ ಟೀಮ್ ತಗೊಂಡು ಬಂದು ಆ ಫಸ್ಟ್ ವಿಸಿಟ್ ಅಲ್ಲೇನೆ ಅವರು, ಅದು ಇಟ್ ಈಸ್ ಜಸ್ಟ್ 4 kilometers ಫ್ರಮ್ ಅವರ್ ಇನ್ಸ್ಟಿಟ್ಯೂಟ್, ಈ ಸ್ಟೇಟ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್. ದೇ ಆರ್ ಹೈಲಿ ಇಂಟ್ರೆಸ್ಟೆಡ್, ಅವರ್ ಪೀಪಲ್ ಆರ್ ಹೈಲಿ ಇಂಟ್ರೆಸ್ಟೆಡ್. ಅದಕ್ಕೇನೆ ಇವಾಗ ಏನಾರು ಮಾಡಬೇಕಲ್ಲ, ಈಗ ಕ್ಯಾನ್ಸರ್ ಎಕ್ಸ್ಪರ್ಟ್ ಆಗಿ ಮನೇಲಿ ಮಂದಿ ಕಳ್ಕೊಂಡು. ಸೊ ಐ ಹ್ಯಾವ್ ಪ್ಲ್ಯಾನ್ಡ್ ಫ್ಯಾಮಿಲಿಯಲ್ ಬ್ರೆಸ್ಟ್ ಕ್ಯಾನ್ಸರ್ ಪ್ರಾಜೆಕ್ಟ್, ಫ್ಯಾಮಿಲಿಯಲ್ ಥೈರಾಯ್ಡ್ ಕ್ಯಾನ್ಸರ್ ಪ್ರಾಜೆಕ್ಟ್. ಈ ವರ್ಷ 2025 ಡೇಟಾ ಕಲೆಕ್ಷನ್ ಸ್ಟಾರ್ಟ್ ಆಗಿದೆ. 2026 ಒಳಗೆ AI ಅಪ್ಲಿಕೇಶನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಪ್ಲಿಕೇಶನ್ ಜೊತೆಯಲ್ಲಿ ಅರ್ಲಿ ಡಿಟೆಕ್ಷನ್ ಆಫ್ ದಿ ಫ್ಯಾಮಿಲಿಯಲ್ ಬ್ರೆಸ್ಟ್ ಕ್ಯಾನ್ಸರ್, ಫ್ಯಾಮಿಲಿಯಲ್ ಥೈರಾಯ್ಡ್ ಕ್ಯಾನ್ಸರ್, ಇವೆರಡು ಕಾಮನ್ ಕ್ಯೂರೇಬಲ್ ವಿಮೆನ್ ಡಿಸೀಸ್ ಪ್ಲಾನ್ ಮಾಡಿದ್ದೇನೆ. ಇದು ನಿಮಗೆ ಗೊತ್ತಿದ್ದಂಗೆ ಟ್ರೀಟ್ಮೆಂಟ್ ಇಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಅದು ಅವರಿಗೆ ಡಿಸೀಸ್ ಆಗ್ಲಿಕ್ಕೆ ಯಾಕೆ ಬಿಡೋದು, ಅದಕ್ಕಿಂತ ಮುಂಚೆ ಅರ್ಲಿ ಡಿಟೆಕ್ಟ್ ಮಾಡಿ. ಮೊನ್ನೆ ಯಾರೋ ಫೋನ್ ಮಾಡಿದ್ರು, ಯಾರೋ ಡಾಕ್ಟರ್ 2 crore ಕೇಳಿದಂತೆ ಪೇಷಂಟ್, ಅವ್ರು ನನಗೆ ಫೋನ್ ಮಾಡಿದ್ರು. ಸೊ ದೆನ್ ಐ ಸೆಂಟ್ ಟು ಡಾಕ್ಟರ್ ಕೃಷ್ಣಮೂರ್ತಿ ಪೇಷಂಟ್ ಟು ಪ್ರೊಟೆಕ್ಟ್ ಫ್ರಮ್ ದಟ್ 2 crore. ಅವ್ರ ಮನೆ ಮಾರಲಿಕ್ಕೆ ರೆಡಿ ಆಗಿದ್ರು. ಸೊ ಹಾಗಾಕೊಂಡು ಇದು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನೀವು ಕೇಳ್ತಾ ಇದ್ದಿದ್ದು, ಅದು ಕ್ಯೂರೇಬಲ್. ಆಲ್ ಪೇಷಂಟ್ಸ್ ಆರ್ ಗೋಯಿಂಗ್ ಹೋಮ್ ಬಿಕಾಸ್ ಆಫ್ ಬ್ಯೂಟಿಫುಲ್ ರಿಸರ್ಚ್. ಸೊ ಆ 40 ವರ್ಷದ ಹಿಂದೆ ಬೇರೆ, ಈಗ ಬೇರೆ. ಅದಕ್ಕೇನೆ ತಮ್ಮ ಜೊತೆಯಲ್ಲಿ ಶೇರ್ ಮಾಡಲಿಕ್ಕೆ ಗ್ರೇಟ್ ಐಡಿಯಾ. ಸೊ ನಾವು ಕ್ಯಾನ್ಸರ್ ಅಂದರೆ ಹೆದರ್ಬಾರ್ದು, ಬಟ್ ಹೆಲ್ಪ್ ಮಾಡಬೇಕಾಗ್ತದೆ. ವಿ ಡೋಂಟ್ ನೋ ನಾಳೆಗೆ ಹೇಗಿರುತ್ತೆ ಅಂತ ಅಲ್ಲ. ಸೊ ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು, ಬೇರೆ ಹಾದಿ ಇಲ್ಲ. ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಮೇ ಬಿ ನಾವೆಲ್ಲ ಸಮಾಜ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಬೇಕೇನೋ. ನಾನು ಅಪ್ಪ ಅದೇ ಅಜಯ್ ಮತ್ತು ನಾನು ವಿ ಪ್ಲ್ಯಾಂಡ್. ನೋಡಪ್ಪ, ನಾವಂತೂ ಅಪ್ಪ ಏನೂ ಇರ್ಲಾರ್ದೆ, ಅವ್ರ ಹತ್ರ ಪೈಸೆ ಇರ್ಲಿಲ್ಲ, ಸಮಾಜ ಕೆಲಸ ಮಾಡಿದ್ದಾರೆ. ನಾವು 40 ವರ್ಷಕ್ಕೆ ನಮ್ದು ಮನೆ ಪರಿಸ್ಥಿತಿ ಏನಾದ್ರೂ ಇರ್ಲಿ, ಅಲ್ಲೇ ಬಿಡೋಣ, ಅದು ತಂತಾನೆ ರಿಪೇರಿ ಆಗ್ತದೆ, ನಾವು ಸಮಾಜ ಕೆಲಸದಾಗ ದುಮ್ಕೋಣ. ಸೊ ಅಂತ ಹೇಳಿದ ಸಲುವಾಗಿ ನಾನು ನಮ್ಮ ಮನೆಯ ವಿಷಯ ಹೊರಗೆ ಬಂದಿದ್ದು ಬಿಕಾಸ್ ಆಫ್ ತರಂಗ. ತರಂಗ ಆಮೇಲೆ ಇಲ್ಲಿ ಒಬ್ರು ಶ್ರೀನಿವಾಸ್ ಅಂತ ಸಿರ್ನೂರ್ಕರ್, ಅವರು ನಮ್ದು ಆರ್ಟಿಕಲ್ ಬರ್ದ್ರು ನಮ್ಮ ಮನೆ ಬಗ್ಗೆ. ಹಿ ಹ್ಯಾಡ್ ಕಮ್ ಟು ಕಿಡ್ವಾಯ್. ಸೊ ಇದು ಎಲ್ಲ ಈಗ ಏನಿದೆ ಹೊರಗೆ ಬಂದದಲ್ಲ ಪದ್ಮ ಅವಾರ್ಡ್ ವರೆಗೂ, ಬಿಕಾಸ್ ಆಫ್ ದೀಸ್ 2 ಆರ್ಟಿಕಲ್ಸ್ ಇಷ್ಟೆಲ್ಲ ವಂಡರ್ಫುಲ್ ಜಾಬ್ ಮಾಡ್ತಂದ್ ನನ್ಗೆ ಗೊತ್ತಿರ್ಲಿಲ್ಲ. ಅದೇ ತರ ಈಗ ನಂದು ಬಯೋಗ್ರಫಿ ಕೂಡ
ಒಬ್ರು ಅಕ್ಕ ಶಿ ವಾಸ್ ಎಟ್ ದ ಬ್ಯಾಕ್ ಆಫ್ ಮೀ. ಸಮತನ್ ಜೊತೆ ಬದುಕಿದೆ ನಾನು. ಸಮತನ್ ಮನೆಗೆ ಸಮತ ಇಸ್ ಅ ಬಿಗ್ ರೈಟರ್ ಅಲ್ಲ, ನೀನು ಕಿಡ್ವೈದ್ ಬರಿ ಅಂತ ಅವಳು ಹೇಳ್ತಿದ್ಲು. ನೀ ಸುಮ್ನೆ ಇರು, ನಂದು ಯಾರು ಬರೀತಾರೆ, ನೀ ಸುಮ್ನೆ ಇರು ಅಂತ ನಾನು ಅಷ್ಟು ಟೆಲ್ಲರ್. ಒಬ್ರು ಅಕ್ಕ ಶಿ ಕೇಮ್ ಫಾರ್ವರ್ಡ್, ಶಾರದಕ್ಕ. ಶಿ ಸೆಡ್, ಡಾಕ್ಟರ್ ಅವ್ರ ಮನೇದು ಯಾರಿಗೂ ಅವ್ರ ಬಳಗದವ್ರಿಗೆ ಟ್ರೀಟ್ ಮಾಡಿದ್ದೇನೆ ಅಂತ. ಅಕ್ಕ ರೋಟ್, ಕೊರೋನಾದೊಳಗೆ ನಂದು ಬಯೋಗ್ರಫಿ ಮಾತಂಗಿ ಮಾಣಿಕ್ಯ ತಯಾರಾಗಿದ್ದು ಫಸ್ಟ್ ಕನ್ನಡದಲ್ಲಿ. ನಾನು ವಿಶ್ವ ಹಿಂದೂ ಪರಿಷತ್ತೊಳಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಇದ್ದೀನಿ, ಸ್ಟೇಟ್ ಅಲ್ಲಿ ಪ್ರೆಸಿಡೆಂಟ್ ಆಗಿದೆ. ಅವ್ರಿಗೆ ರೀಚ್ ಆಗ್ಬೇಕಲ್ಲ ವಿಶ್ವ ಹಿಂದೂ ಪರಿಷತ್ ಎಲ್ಲ ಸ್ಟೇಟ್ ಮಂದಿಗೆ ಅಂತಂದು ಹಿಂದಿ ಒಳಗೆ ಅನುವಾದ ಮಾಡಿದೆವು. ಆಮೇಲೆ ಮೆಡಿಕಲ್ ಬಾಯ್ಸ್ಗೆ ತಾವು ಹೇಳ್ತಿದ್ರಲ್ಲ ಕನ್ನಡ ಲ್ಯಾಂಗ್ವೇಜ್ ಇಂದ ಏನೇನಾಯ್ತು ಅಂತ, ಆ ಹುಡುಗರಿಗೆಲ್ಲ ಹಳ್ಳಿಯಿಂದ ಬಂದ ಹುಡುಗರಿಗೆ ಹೆಲ್ಪ್ ಆಗ್ಲಿ ಅಂತಂದು ಇಂಗ್ಲಿಷಲ್ಲಿ ಮಾಡಿದೆವು. ಮತ್ತೆ ಇಂಗ್ಲಿಷಲ್ಲಿ ಮಾಡಿದಾಗೆ ಒಬ್ರು ವೆಲ್ ವಿಶರ್ ಒಂದೇ ದಿನದಲ್ಲಿ ಓದಿ ಹೇಳಿದ್ರು, ನಿಂದು ಇಂಟರ್ನ್ಯಾಷನಲ್ ಸ್ಟೋರಿ ಆಗ್ತದೆ, ನೀ ಸ್ವಲ್ಪ ಲ್ಯಾಂಗ್ವೇಜ್ ಚೇಂಜ್ ಮಾಡು ಅಂತ. ಅಮೆರಿಕಾದಿಂದ ನನ್ನ ಗೆಳತಿ ಒಬ್ಳು ಬಂತು, ಸುರಭಿ ಅಂತ. ಶಿ ಹ್ಯಾಸ್ ರಿಟನ್ ಅದು ಇಂಟರ್ನ್ಯಾಷನಲ್ ಲೆವೆಲ್ ಲ್ಯಾಂಗ್ವೇಜ್ ಸಲುವಾಗಿ. ಅವರು ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್. ಅವ್ರ ತಾತ ಇಂಡಿಯಾದೊಳಗೆ ನಂಬರ್ 1 ಮ್ಯಾಥಮೆಟಿಷಿಯನ್ ಅಂತೆ. ಅವರಪ್ಪ ಬಾರ್ಕಲಿ ಸೈಂಟಿಸ್ಟ್, ಸುರಭಿದಪ್ಪ. ಸುರಭಿ ನಂಗೆ ನೋಡ್ಲಿಕ್ಕೆ, ಸುರಭಿ ಟೀಚರ್ ಕರ್ಕೊಂಡ್ ಬರ್ತಾರೆ ಅಬಲಾಶ್ರಮಕ್ಕೆ, ಸುಮ್ನೆ ಹಲೋ ಹೇಳಲಿಕ್ಕೆ ಬಂದಿದ್ದು. ಹಾಗೆ ಮಾತಾಡ್ತಾ ಸುರಭಿಗೆ ಹೇಳಿದೆ ನಾನು, ಸ್ವಲ್ಪ 1 ನಿಮಿಷ ಕೊಡು ನೀನು ನನಗೆ ಅಂತ. ನಾನು ಓಡಿ ಹೋಗಿ ಅವ್ರಿಗೆ ನಂದು ಅದು ಬೇರೆದು ಎಡಿಷನ್ ಇಂಗ್ಲಿಷ್ ಬಯೋಗ್ರಫಿ ಕೊಟ್ಟೆ. ಶಿ ಕ್ಯಾರಿಡ್ ದಟ್ ಟು ಅಮೆರಿಕಾ. ಅಮೆರಿಕದಿಂದ 1 ದಿನದಲ್ಲಿ 3 ಚಾಪ್ಟರ್ ಬರ್ದು ಹಾಕ್ಲಿ ಶುರು ಮಾಡಿದ್ರು. ಇದು ಈ ಹೊಸದು ಬಯೋಗ್ರಫಿ ಸರ್ಜನ್ ವಿತ್ ಗೋಲ್ಡನ್ ಲೈಫ್ ಅಂತ. ಟು ಮೈ ನಾಲೆಜ್ ಮೇಡಮ್ ಮುರ್ಮು ಅವರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಓದಿದ್ದೇನಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಅಷ್ಟೇ ಖುಷಿ ಇದೆ, ಯಾಕಂದ್ರೆ ಈಗ ನೋಡಿ, ನಿಮ್ಮನ್ನ ನೀವು ಹೇಳ್ತಾ ಇದ್ರಿ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬಂದಾಗ ಹೆಚ್ಚು ಜನಕ್ಕೆ ಮುಟ್ಟಿದ್ದು ಬಹುಶಃ ಇವತ್ತು ಪದ್ಮಶ್ರೀವರೆಗೂ ಹೋಯ್ತು ಅಂತ. ಆದ್ರೆ ನಮಗ ಅಷ್ಟೇ ಹೆಮ್ಮೆ, ಗೌರವ ಇದೆ. 1 ಗಂಟೆನಲ್ಲಿ ನಿಮ್ಮನ್ನ ಇಡೀ ಜರ್ನಿ ಮಾತಾಡ್ಸೋದು ತುಂಬಾ ಕಷ್ಟ. ಕೆಲವು ವಿಚಾರಗಳನ್ನು ಮಾತ್ರ ಇವಾಗ ಮಾತಾಡ್ಸೋಕ್ಕಾಯ್ತು, ಕೆಲವು ನೀವು ಕೂಡ ಹೇಳ್ಕೊಳಕ್ಕಾಯ್ತು. ಒಟ್ಟು ನಮಗಂತೂ ಖುಷಿ ಇದೆ. ನಿಮಗೆ ಪದ್ಮಶ್ರೀ ಬಂದದ್ದಕ್ಕೆ ಮತ್ತೊಂದ್ಸಲ ಅಭಿನಂದನೆಗಳನ್ನ ತಿಳಿಸ್ತಾ ನಮ್ಮ ಚಂದನ ವಾಹಿನಿಯ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ನಾನು ಏನು ಹೇಳಲಿ, ಐ surrender my award to media people, especially the Chandana Vahini. You know, you people love us so much. ತಮಗೆ ಅಭಿನಂದನೆಗಳು. ನಿಮಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನ ತಿಳಿಸ್ತಾ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮ ಅಂತ ಕರಿತೀರಲ್ಲ, ವಾಟ್ ಎ ಗ್ರೇಟ್ ಥಿಂಗ್. ಯು ನೋ, ಇಷ್ಟು ದೊಡ್ಡ ಮಕ್ಕಳಿದ್ದಾರೆ ನನಗೆ ಅಂತ ಅಲ್ಲ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಹಳ ಖುಷಿ ಇದೆ, ಬಹಳ ಖುಷಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಇಡೀ ಸಂಚಿಕೆ ಬಹಳಷ್ಟು ಜನರಿಗೆ, ವೀಕ್ಷಕರಿಗೆ ಸ್ಫೂರ್ತಿಯಾಗುತ್ತೆ. ಯಾಕಂದರೆ ಒಂದು ವಿಷಯ, ಸಾಧನೆಗೆ ಯಾವ ವಿಷಯಗಳು ಅಡ್ಡಿ ಆಗಲ್ಲ ಅನ್ನೋದು. ಮತ್ತೊಂದು ವಿಷಯ ಅಂದರೆ, ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಎಷ್ಟೇ ಆದರೂ ಕೂಡ ರೋಗಿಗಳಲ್ಲಿ ವಿಲ್ ಪವರ್ ತುಂಬ ಮುಖ್ಯವಾಗುತ್ತೆ. ಹೀಗಾಗಿ ಕ್ಯಾನ್ಸರ್ ಬಂದರೂ ಕೂಡ ಧೈರ್ಯದಿಂದ ಎದುರಿಸಿ ಚಿಕಿತ್ಸೆನ ತೆಗೆದುಕೊಂಡ್ರೆ ಖುಷಿಯಿಂದ ನಗ್ನಗ್ತಾ ಮನೆಗೆ ಹೋಗಬಹುದು ಅನ್ನುವಂತಹ ಭರವಸೆಯ ಆಶಾಕಿರಣವನ್ನು ಇವತ್ತಿನ ನಮ್ಮ ಅತಿಥಿ ನೀಡಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.